ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ನಾನು ಕಟ್ಟಿಂಗ್ ಟೈಮಲ್ಲಿ ಯೂಸ್ ಮಾಡುವಂತಹ ಮೆಟೀರಿಯಲ್ಸ್ ಅಂದರೆ ಇನ್ಸ್ಟ್ರೂಮೆಂಟ್ ಅಂತಲೇ ಕಟ್ಟಿಂಗಿಗೆ ನಾನು ಯೂಸ್ ಮಾಡುವಂತಹ ಒಂದು ಟೂಲ್ಸುಗಳು ಇವಿರ್ತವೆ. ಇದು ಕವ್ ಸ್ಕೇಲು, ಮಾರ್ಕ್ ವೀಲು, ಟೇಪು, ಮಾರ್ಕ್ ಪೀಸು, ಸೀಸರು ಮತ್ತು ಎಲ್ ಸ್ಕೇಲ್. ಇಷ್ಟು ನಾನು ಬ್ಲೌಸ್ ಕಟ್ ಮಾಡೋದಕ್ಕೆ ಯೂಶ್ವಲಿ ಯಾವಾಗೂ ಯೂಸ್ ಮಾಡುವಂತಹ ಒಂದು ಮೆಟೀರಿಯಲ್ಸ್ ಅಂತಲೇ ಹೇಳ್ತೀನಿ. ಸೊ ಸುಮ್ಮನೆ ನಿಮಗೆ ತೋರಿಸ್ಬೇಕು ಅನ್ನಿಸ್ತು, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇಷ್ಟು ಮೆಟೀರಿಯಲ್ಸ್ನ ಯೂಸ್ ಮಾಡಿಕೊಂಡು ನಾನು ಕಟ್ಟಿಂಗ್ನ ಮಾಡೋದು. ಸೊ ಇವತ್ತೊಂದು ನಾನು ಪ್ಯಾಟ್ರನ್ ಬ್ಲೌಸ್ನ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅಂದರೆ ಸ್ಕ್ಯಾಲಪ್ ಡಿಸೈನ್ದು. ಸೊ ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ, ಸ್ಟಿಚ್ ಮಾಡ್ತೀನಿ ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವೀಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಯಾರಾದರೂ ಕಲಿತಾ ಇರೋರಿಗೆ ಇದು ಯೂಸ್ ಆದರೆ ಅವ್ರಿಗೆ ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ ಸ್ಕೇಲ್ ಇಟ್ಕೊಂಡು ನಾನು ಕಾರ್ನರ್ಸ್ ಸಮ ಇದೆಯಾ ಅಂತ ನೋಡಿಕೊಂಡು, ಮಾರ್ಜಿನ್ ಸಮ ಇಲ್ಲ ಅಂದರೆ ಈ ರೀತಿ ನೀಟಾಗಿ ಮಾರ್ಜಿನ್ ಸಮ ಮಾಡ್ಕೊಳ್ತೀನಿ. ಇದು ತುಂಬಾ ಯೂಸ್ ಆಗುತ್ತೆ ಈ ಮಾರ್ಜಿನ್ ಸಮ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿ ಚಿಕ್ಕದು ಬರುತ್ತೆ, ದೊಡ್ಡದು ಬರುತ್ತೆ. ಸೊ ನಾನು ಡ್ರೆಸ್ಸಿಗೂ ಆಗುತ್ತೆ ಅಂತ ಇದು ತೊಗೊಂಡಿರೋದು. ಸೊ ಬೇಕು ಅಂದರೆ ನೀವು ಪರ್ಚೇಸ್ ಮಾಡ್ಬೋದು. ನೋಡಿ, ಈಗ ನಾನು ಮಾರ್ಜಿನ್ ಸಮ ಇರೋದಕ್ಕೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ತೀನಿ, ಮಾರ್ಜಿನ್ನ ಸಮ ಮಾಡ್ಕೊಳ್ತೀನಿ. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆಗಿದೆ ವಿಡಿಯೋ, ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಫಸ್ಟಿಗೆ ನಾನು ಇದು 36 ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸು. ವೇಸ್ಟ್ ಬಂದು 30.5 ಇದೆ, ಲೆಂತ್ ಬಂದು 13.75 ಇದೆ. ಸೊ ಇಷ್ಟು ಮೆಜರ್ಮೆಂಟ್ ಬ್ಲೌಸು ನಾನು ಈಗ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡುವಂಥದ್ದು. ಸೊ ಒಂದು ಸ್ಕ್ಯಾಲಪ್ ಡಿಸೈನ್ ಕೊಟ್ಟು ಚಿಕ್ಕದಾಗಿ ಪ್ಯಾಚ್ ವರ್ಕ್ ಕೊಟ್ಟು ಯಾವ ರೀತಿ ನಾನು ಕಟ್ ಮಾಡ್ತೀನಿ, ಸ್ಟಿಚ್ ಮಾಡ್ತೀನಿ ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ನೋಡಿ, ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನು 13 ಮುಕ್ಕಾಲು ಬೇಕು. 1 ಇಂಚನ್ನ ಹ್ಯಾಡ್ ಮಾಡಿಕೊಂಡು 14 ಮುಕ್ಕಾಲ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಯಾವಾಗಲೂ ನಾನು ವಿಡಿಯೋ ನೋಡೋರಿಗೆ ಗೊತ್ತಿರುತ್ತದೆ ನಾನು ಯಾವ ರೀತಿ ಕಟ್ ಮಾಡ್ಕೊಳ್ತೀನಿ ಅಂತ. ಸೊ ವಿಡಿಯೋ ಈಗ ಹೊಸದಾಗಿ ಯಾರಾದರೂ ಒಂದು ವಿಡಿಯೋ ನೋಡ್ತಿದ್ರೆ ನೀವು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ನಾನು ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ಈ ಒಂದು ನೆಕ್ ಡಿಸೈನು ಸ್ಕ್ಯಾಲಪ್ ವಿತ್ ಪ್ಯಾಚ್ ವರ್ಕ್ ಕೊಟ್ಟು ಯಾವ ರೀತಿ ನಾನು ಕಟ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ನೆಕ್ ವಿಡ್ತ್ ತೊಗೊಳ್ತಾ ಇದ್ದೀನಿ. 3 ಇಂಚ್ ತೊಗೊಳ್ತಾ ಇದ್ದೀನಿ ಇಲ್ಲಿ ನೆಕ್ ವಿಡ್ತು. ಸೊ ನೆಕ್ ವಿಡ್ತು 3 ಇಂಚಸ್ ತೊಗೊಳ್ತಾ ಇದ್ದೀನಿ. ನಿಮಗೆ ಬ್ರಾಡ್ ಬೇಡ ಅಂದರೆ 2.75 ತೊಗೊಳ್ಳಿ. ನೋಡಿ, ಬ್ರಾಡ್ ಬೇಕು ಅಂದರೆ 3 ಇಂಚ್ ತೊಗೊಳ್ಳಿ. ನಾನಿಲ್ಲಿ 2.75 ಎರಡು ಮುಕ್ಕಾಲು ತೊಗೊಳ್ತಾ ಇದ್ದೀನಿ. 2.75. ಇನ್ನು ಶೋಲ್ಡರ್ ಬಂದು 3 ಇಂಚಸ್ ತೊಗೊಳ್ತಾ ಇದ್ದೀನಿ. ಟೋಟಲ್ ನನಗೆ 5 ಮುಕ್ಕಾಲು ತೊಗೊಳ್ತಾ ಇದ್ದೀನಿ ನಾನು. ಟೋಟಲ್ ಶೋಲ್ಡರ್ ವಿಡ್ತು, ನೆಕ್ ವಿಡ್ತು ಪ್ಲಸ್ ಶೋಲ್ಡರ್ ಎರಡೂ ಸೇರಿ ನಾನು 5 ಮುಕ್ಕಾಲು ತೊಗೊಳ್ತಾ ಇದ್ದೀನಿ. ಸೇಮ್ 5 ಮುಕ್ಕಾಲು ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ನಾನು ಇಲ್ಲಿ 6ಗೆ ಮಾರ್ಕ್ ಮಾಡ್ಕೊಳ್ತೀನಿ. ನನಗೆ ಆರ್ಮೋಲ್ ಬೇಕಾಗಿರೋದು 16. ಸೊ 16 ಬರುತ್ತಾ ಅಂತ ನಾನು ಚೆಕ್ ಮಾಡ್ಕೊಳ್ತೀನಿ. ಆರ್ಮೋಲ್ ನಾನು 6ಗೆ ಮಾರ್ಕ್ ಮಾಡಿಕೊಂಡು ನನಗೆ 6 ಸರಿ ಹೋಗುತ್ತಾ ಅಂತ ನಾನು ಫಸ್ಟು ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿ ಕಾರ್ನರಲ್ಲಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ನಾನಿಲ್ಲಿ 1 ಇಂಚ್ ಅಷ್ಟೇ ಕೊಡ್ತಿದ್ದೀನಿ, ಯಾಕಂದರೆ ಇದು ನನಗೆ ಬ್ರಾಡಾಗಿ ಬರ್ತಿದೆ. ಹಾಗಾಗಿ ನಾನಿಲ್ಲಿ 1 ಇಂಚ್ ಮಾತ್ರ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿಂದ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಜಸ್ಟ್ 36 ಸೈಜ್ ಅಂದರೆ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಿಮಗೆ 9 ಇಂಚ್ ಬರುತ್ತೆ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಇಲ್ಲಿ 31.5 ನನಗೆ ಬ್ಲೌಸು ವೇಸ್ಟ್ ಬರುತ್ತೆ. 31.5ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ನೋಡಿ, 15 ಮುಕ್ಕಾಲು ಫಸ್ಟ್ ಫೋಲ್ಡಿಗೆ ಬರುತ್ತೆ. ಸೆಕೆಂಡ್ ಫೋಲ್ಡಿಗೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ನೋಡಿ, 7 ಮುಕ್ಕಾಲಿಗಿಂತೂ 1 ಪಾಯಿಂಟ್ ಜಾಸ್ತಿನೇ ಬರ್ತಿದೆ. ಸೊ 7 ಮುಕ್ಕಾಲಿಗಿಂತೂ 1 ಪಾಯಿಂಟ್ ಜಾಸ್ತಿ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 1 ಇಂಚ್ ಡಾಟಿಗೋಸ್ಕರ, 1 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ. ಸೊ ನಾನು ಇಲ್ಲಿ ಪ್ಯಾಚ್ ಕೊಡೋದ್ರಿಂದ ಈ ಡಾಟ್ ಅದಕ್ಕೆ ಕವರ್ ಆಗುತ್ತೆ. ಸೊ ಕವರ್ ಆಗಿಲ್ಲ ಅಂದರೆ ನಾವಿಲ್ಲಿ ಡಾಟ್ನ ಹಿಡ್ಕೋಬಹುದು. ಓಕೆನಾ? ಇಷ್ಟಾದಮೇಲೆ ನಾನು ಚೆಸ್ಟ್ ಲೈನ್ನ, ವೇಸ್ಟ್ ಲೈನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ನಮಗೆ ಡಾಟ್ ಕೊಟ್ಟರೆ ಬ್ಲೌಸ್ ಚೆನ್ನಾಗಿ ಕಾಣಿಸೋದು, ನನ್ನ ಅನಿಸಿಕೆ ಅದು. ಡಾಟ್ ಇದ್ರೇ ನಮಗೆ ಬ್ಲೌಸ್ ಚೆನ್ನಾಗಿ ಕಾಣಿಸೋದು, ಪ್ಲಸ್ ನಮಗೆ ಫಿಟ್ಟಿಂಗು ಅಷ್ಟೇ ಚೆನ್ನಾಗಿ ಬರೋದು. ಹಾಗಾಗಿ ಕಂಪಲ್ಸರಿ ನಾನು ಡಾಟ್ನ ಹಿಡಿತೀನಿ. ಕೆಲವೊಂದು ಮಾಡ್ರನ್ ಬ್ಲೌಸ್, ಸ್ಟೈಲಿಶ್ ಬ್ಲೌಸ್ಗಳಿಗೆ ಮಾತ್ರ ನಾನು ಇಲ್ಲಿ ಡಾಟ್ನ ಸ್ಕಿಪ್ ಮಾಡ್ತೀನಿ. ಇಲ್ಲ ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಿಗೂ ನಾನು ಇಲ್ಲಿ ಡಾಟ್ನ ಸ್ಟಿಚ್ ಮಾಡ್ಕೊಳ್ತೀನಿ. ನೋಡಿ, ಕವ್ ಸ್ಕೇಲ್ ತೊಗೊಂಡು ನಾನು ಕವರ್ನ ಕೊಟ್ಟೆ. ಈಗ ನಾನು ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನನಗೆ 8 ಬರುತ್ತಾ ಅಂತ. ನೋಡಿ, ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ 1/2 ಇಂಚ್ ಬಿಟ್ಟೆ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನನಗೆ 8 ಬಂದರೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ, 8 ಬರ್ತಿದೆ. 1 ಪಾಯಿಂಟ್ ಅಷ್ಟೇ ಹೆಚ್ಚು ಬರ್ತಿದೆ. 1 ಪಾಯಿಂಟ್ ಬಂದರೆ ಏನು ಪ್ರಾಬ್ಲಮ್ ಇಲ್ಲ. ನಾನಿಲ್ಲಿ 8ಗೆ
ಇಲ್ಲಿಗೆ ಇಷ್ಟು ಕನ್ ಹಾಕ್ತೀನಿ, ಇಷ್ಟು ಸಾಕು ನನಗೆ. ಈಗ ನಾನು ಬ್ಲೌಸು ಡೀಪ್ನ ಮಾರ್ಕ್ ಮಾಡ್ಕೋಬೇಕು. ಬ್ಲೌಸ್ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಪಟ್ಟಿ ಎಷ್ಟು ಬೇಕು ಅಂತ ನೀವು ಬ್ಲೌಸಲ್ಲಿ ಚೆಕ್ ಮಾಡಿಕೊಂಡ್ರೆ ಸಾಕು. ನಿಮಗೆ ಪಟ್ಟಿ ಚೆಕ್ ಮಾಡಿಕೊಂಡ್ರೆ ಡೀಪ್ ಎಷ್ಟಿರಬೇಕು ಅನ್ನೋದು ಅಂದಾಜು ಗೊತ್ತಾಗ್ಬಿಡುತ್ತೆ. ಸೊ ನಾನಿಲ್ಲಿ ತಗೊಳ್ತಾ ಇರೋದು 4 ಇಂಚ್ ತಗೊಳ್ತಾ ಇದ್ದೀನಿ ನೋಡಿ. ಇಲ್ಲಿ 4 ಇಂಚ್ ತಗೊಳ್ತಾ ಇದ್ದೀನಿ. 1/2 ಇಂಚು ನನಗಿಲ್ಲಿ ಏನು ಅಟ್ಯಾಚಿಗೋಸ್ಕರ ಬೇಕಾಗುತ್ತೆ, ಇನ್ನೊಂದು 1/4 ಇಂಚು ನನಗಿಲ್ಲಿ ಪೈಪಿಂಗ್ ಬೇಕಾಗುತ್ತೆ. ಸೊ ಹಾಗಾಗಿ ನಾನು 4.75ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಪಟ್ಟಿ ಮಾರ್ಕ್ ಬಂದು 4.75 ತಗೊಳ್ತಾ ಇದ್ದೀನಿ. ಉಳಿದಿದ್ದೆಲ್ಲ ನನಗೆ ನೆಕ್ ಡೀಪ್ಗೆ ಬರುತ್ತೆ ನೋಡಿ, 10 ಇಂಚಸ್ ಬರ್ತಿದೆ. ಇದು ಡೀಪ್ ನೆಕ್ ಆಗಿರುತ್ತೆ. ಸೊ ನಾನಿಲ್ಲಿ ಇಲ್ಲೂ ಕೂಡ ಇಲ್ಲಿ 2.75 ತೊಗೊಂಡಿದ್ದೀನಲ್ಲ, ಇಲ್ಲೂ ಕೂಡ 2.75 ತಗೊಳ್ತೀನಿ. ಓಕೆನಾ, 2.75 ತಗೊಂಡು ಒಂದು ಸ್ಕೇಲ್ನ ತಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈಗ ಇಲ್ಲಿ ನಾನು ಸ್ಕ್ಯಾಲಪ್ನ ಡಿಸೈನ್ ಮಾಡ್ತೀನಿ. ಸೊ ನಿಮ್ಗೆ ಇನ್ನೂ ನೆಕ್ ವಿಡ್ತ್ ಬೇಕು ಅಂದರೆ 3 ಇಂಚಸ್ಗೂ ತಗೋಬೋದು. ಇಲ್ಲಿಂದ ತೊಗೊಂಡು ನೀವು ಈ ರೀತಿ ಸ್ಕ್ಯಾಲಪ್ನ ಕೊಡ್ತಾ ಬರಬಹುದು. ಓಕೆನಾ, ನಾನು ಅದು ಕ್ಯಾನ್ವಾಸಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ಕ್ಯಾಲಪ್ನ ಕೊಡೋದು ಅಂತ. ಇಲ್ಲ ಇಲ್ಲೇ ನೋಡಿ 1/2 ಇಂಚು ನನಗೆ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಇಲ್ಲಿಂದ ನಾನು ಮಾರ್ಕ್ ಮಾಡ್ಕೊಳ್ತೀನಿ. 9.5 ಇದೆ. 9.5ಗೆ ಮಿಡ್ಲಿಗೆ ಒಂದು ಫೋಲ್ಡ್ನ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ, ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, ಅಗೈನ್ ಇಲ್ಲಿಂದ ಮಿಡ್ಲಿಗೆ ಒಂದು ಫೋಲ್ಡ್ ಮಾಡಿ ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಮಿಡ್ಲಿಗೆ ಫೋಲ್ಡ್ ಮಾಡಿ ಇಲ್ಲೂ ಕೂಡ ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಾನಿಲ್ಲಿ ಬಾಟಮ್ವರೆಗೂ ಸ್ಕ್ಯಾಲಪ್ ಕೊಡ್ತೀನಿ. ಸೊ ಹಾಗಾಗಿ ನಾನಿಲ್ಲಿ ಬಾಟಮ್ವರೆಗೂ ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸೇಮ್ ವಿಡ್ತಲ್ಲೇ 2.75 ಏನು ತೊಗೊಂಡಿದ್ದೀನೋ ಸೇಮ್ ವಿಡ್ತಲ್ಲೇ ಇಲ್ಲೂ ಕೂಡ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಓಕೆನಾ, ಈಗ ಇಲ್ಲಿಂದನೇ ಕಂಪ್ಲೀಟಾಗಿ ತೊಗೊಳ್ಳೋಣ. ಎಷ್ಟಿದೆ ಇಲ್ಲಿ 1/2 ಇಂಚ್ ಇಲ್ಲೂ ಕೂಡ ನಮಗೆ ಅಟ್ಯಾಚಿಗೆ ಹೋಗುತ್ತೆ. ಇನ್ನೊಂದು 1/2 ಇಂಚು ಎಕ್ಸ್ಟ್ರಾ ಬಿಡೋಣ. ಇಲ್ಲಿ ಎಕ್ಸ್ಟ್ರಾ ಬಿಟ್ಟಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳಿ, 2.25 ಇಂಚಿದೆ. ಇಲ್ಲಿಂದ ಮತ್ತೆ 2.25 ಇಂಚ್ಗೆ ಒಂದು ಮಾರ್ಕ್ ಮಾಡೋಣ. ಇಲ್ಲಿಂದ ಇಲ್ಲಿಗೆ ನೋಡಿ ಎಷ್ಟು ಬರುತ್ತೆ, 2 ಇಂಚ್ ಬರುತ್ತೆ. ನಮಗೆ ಸ್ಕ್ಯಾಲಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಸೊ ಸ್ಕ್ಯಾಲಪ್ನ ನಾನು ಈ ಥರ ಇದು ತಗೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಈ ರೀತಿ ನೋಡಿ, ಈ ಸ್ಕೇಲ್ನ ನೀವು ಸ್ಕ್ಯಾಲಪ್ಗೂ ಕೂಡ ಯೂಸ್ ಮಾಡಬಹುದು. ಈ ರೀತಿ ನಾನು ಸ್ಕ್ಯಾಲಪ್ ಶೇಪ್ನ ಕೊಡ್ತೀನಿ. ಈಸಿಯಾಗಿ ನಮಗೆ ಸ್ಕ್ಯಾಲಪ್ ಅನ್ನೋದು ಮಾರ್ಕಿಂಗ್ ಆಗೋಗುತ್ತೆ. ಈ ರೀತಿ ತುಂಬಾ ನಾನು ಇಲ್ಲಿ ಕರ್ವ್ ಕೊಡ್ತಾ ಇಲ್ಲ, ಜಸ್ಟ್ ಲೈಟಾಗಿ ಕರ್ವ್ ತೊಗೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಕೂಡ ಕೊಡ್ಬೋದು. ಸೊ ಕಡಿಮೆ ಬೇಕು ಅಂದರೆ ಕಡಿಮೆನೂ ಕೊಡ್ಬೋದು. ನಾನು ಕಸ್ಟಮರ್ನ ಯೂಶಲಿ ಕೇಳಿಲ್ಲ ಈ ಸ್ವಲ್ಪ ಜಾಸ್ತಿ ಬೇಕಾ ಕಡಿಮೆ ಬೇಕಾ ಅಂತ. ಸೊ ಅದನ್ನು ಕೇಳ್ಬಿಟ್ಟು ನಾನು ಬೇಕಾದ್ರೆ ನಾನು ಇನ್ನು ಸ್ವಲ್ಪ ಒಂದು 1/4 ಇಂಚಷ್ಟು ಶೇಪ್ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಈ ಒಂದು ಕ್ಯಾನ್ವಾಸಲ್ಲಿ ಶೇಪ್ನ ಕೊಡ್ತೀನಿ. ಓಕೆನಾ, ಪರ್ಫೆಕ್ಟಾಗಿ ಶೇಪ್ನ ಕ್ಯಾನ್ವಾಸಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇಷ್ಟು ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಪ್ಯಾಚ್ ವರ್ಕ್ನ ಕೊಡ್ತೀನಿ. ಸೊ ಇಲ್ಲಿ ಯಾವುದೇ ರೀತಿ ಸ್ಕ್ಯಾಲಪ್ ಬರಲ್ಲ, ಸ್ಟ್ರೈಟಾಗಿ ಇಲ್ಲಿ ಪೀಸ್ ಅನ್ನೋದು ಪ್ಯಾಚ್ ಅನ್ನೋದು ಬರುತ್ತೆ. ಇಷ್ಟು ನಿಮಗೆ ಡಾಟ್ ಮಾರ್ಕ್ ಮಾಡ್ಕೋಬೇಕು ಅಂದರೆ ನೋಡಿ, ಇಲ್ಲಿ ನೀಟಾಗಿ ಇಲ್ಲ ಟೇಪಲ್ ಮೆಜರ್ಮೆಂಟ್ ತೊಗೊಳ್ಳಿ. ಈ ರೀತಿ ಟೇಪಲ್ ಮೆಜರ್ಮೆಂಟ್ ತೊಗೊಂಡ್ರೆ ಮಿಡ್ಲೆ ಎಲ್ಲ ಬರುತ್ತಾ ಒಂದ್ಸಲ ಚೆಕ್ ಮಾಡಿಕೊಂಡು ನಾನು ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ 4 ಇಂಚಷ್ಟು. 4 ಇಂಚ್ ತೊಗೊಂಡ್ರೆ ನಮಗೆ ರೆಡಿ ಅನ್ನೋದು 3.5 ಬರುತ್ತೆ. ಇಲ್ಲಿಂದ 1/2 ಇಂಚು, ಇಲ್ಲಿಂದ 1/2 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಫಸ್ಟ್ಗೆ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡಾಗ ನಮಗೆ ಡಾಟ್ ಅನ್ನೋದು ಕರೆಕ್ಟಾಗಿ ಒಂದೇ ವಿಡ್ತಲ್ಲಿ ಬರುತ್ತೆ. ಸೊ ಯಾವುದೇ ರೀತಿ ವ್ಯತ್ಯಾಸ ಅನ್ನೋದು ಬರೋದಿಲ್ಲ. ಇಷ್ಟು ನೋಡಿ, ಈ ರೀತಿ ಬ್ಯಾಕ್ ಪಾರ್ಟ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ 1/2 ಇಂಚು ನಾನಿಲ್ಲಿ ನೋಡಿ ಈ ಥರ ಕ್ರಾಸಾಗಿ ಲೈನ್ನ ಹಾಕ್ಕೊಳ್ತೀನಿ. ಸೊ ಇದು ಅಷ್ಟೇ ಕಂಪಲ್ಸರಿ ಎಲ್ಲ ಬ್ಲೌಸ್ಗೂ ಹಾಕ್ಕೋಬೇಕಾಗತ್ತೆ. ಇಷ್ಟು ಬ್ಯಾಕ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ, ಇಷ್ಟು ಬ್ಯಾಕ್ ಪಾರ್ಟು. ನೋಡಿ ಇಲ್ಲಿ ಸ್ವಲ್ಪ ಪಿಕ್ಕಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಈಗ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ. ಸೊ ಇದು ಫೋಟೋ ತಗೊಳ್ಳೋಣ ಅಂತ ಸ್ವಲ್ಪ ತಿಕ್ಕಾಗಿ ಮಾರ್ಕ್ ಮಾಡಿಕೊಂಡೆ. ಈಗ ಮಾರ್ಕಿಂಗ್ ಪ್ರಕಾರ ನಾನು ಕಟ್ ಮಾಡ್ತೀನಿ. ನಾನಿಲ್ಲಿ ಯಾವುದೇ ರೀತಿ ನೆಕ್ನ ಕಟ್ ಮಾಡಲ್ಲ. ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ನೆಕ್ನ ಕಟ್ ಮಾಡ್ಕೊಳ್ಳೋದು. ಸೊ ಈ ಒಂದು ಕಟ್ಟಿಂಗ್ ವಿಡಿಯೋ ನೋಡಿದ್ಮೇಲೆ ಸ್ಟಿಚಿಂಗ್ ವಿಡಿಯೋ ಕೂಡ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತೀನಿ ಅಂತ ನೋಡಿ.
ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನು. ಈಗ ಟ್ರೆಂಡಿಂಗಲ್ಲಿರುವಂತಹ ಬ್ಲೌಸ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿದ್ದು ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ. ಸುಮಾರಷ್ಟು ಜನಕ್ಕೆ ಡೌಟ್ ಅಲ್ವಾ, ಈ ರೀತಿ ಹಾಕ್ಕೊಂಡ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಇದನ್ನು ಈ ರೀತಿ ನೀವು ಬ್ಯಾಕ್ ಪಾರ್ಟ್ ಏನು ಹಾಕ್ಕೋತೀರೋ ಅದೇ ಥರ ಹಾಕ್ಕೊಂಡು ಕಟ್ ಮಾಡಿ ಅಂತ. ಸೊ ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಅಂದರೆ ಇದು ಮಿಷಿನ್ ಮೇಲೆ ಬೀಳುತ್ತೆ ಕ್ಲಾತು ಅಂತ, ಈ ಕಡೆ ಬ್ಯಾಲೆನ್ಸ್ ಸಿಗಲ್ಲ ಅಂತ ಆ್ಯಕ್ಚುಲಿ ನಾನು ಆ ಕಡೆ ಹಾಕ್ಕೊಳ್ಳೋದು. ಸೊ ನೀವು ಕಮೆಂಟ್ ಮಾಡಿರೋದಕ್ಕೋಸ್ಕರ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇಲ್ಲಿ ಉಕ್ಪಟ್ಟಿ ಐಪಟ್ಟಿಗೋಸ್ಕರ ನಾನಿಲ್ಲಿ 1/2 ಇಂಚು ಬಿಡ್ತಾ ಇದ್ದೀನಿ. 1/2 ಇಂಚನ್ನ ಬಿಟ್ಟು ಬ್ಯಾಕ್ ಪಾರ್ಟ್ ಏನಿದೆಯೋ ಸೇಮ್ ಅದೇ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ ಫ್ರಂಟ್ ಪಾರ್ಟ್ಗೆ. ನೋಡಿ, ಈ ರೀತಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ, ಕಾಣಿಸ್ತಾ ಇಲ್ಲ ನೋಡಿ. ಬ್ಯಾಕ್ ಪಾರ್ಟ್ ಏನಿದೆಯೋ ಸೇಮ್ ಫ್ರಂಟ್ ಪಾರ್ಟು ಇಲ್ಲಿ ನೆಕ್ ಬಿಡ್ತ ಹತ್ರ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಆರ್ಮೋಲ್ ಶೇಪ್ ಎಲ್ಲಿ ತೆಗೆದಿದ್ವಿ ಅಂತ ಎಕ್ಸೈಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಮಾರ್ಕ್ ವೀಲಿಂದ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ತೆಗೆದುಬಿಟ್ಟೆ. ಸೊ ಈಗ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಬ್ಯಾಕಲ್ಲಿ ಆರ್ಮೋಲ್ ಏನಿದೆಯೋ ಸೇಮ್ ಅದೇ ರೀತಿ ಮಾರ್ಕ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಫ್ರಂಟಿಗೆ ನಮಗೆ ಈಸಿಯಾಗಿ ಶೇಪ್ ತೆಗೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಫ್ರಂಟಲ್ಲಿ ನೋಡಿ, ಫ್ರಂಟ್ ನೆಕ್ ವಿಡ್ತ್ ಎಷ್ಟಿದೆ, 2.25ಗೆ 1/4 ಇಂಚ್ ಆ್ಯಡ್ ಆಗಿದೆಯಲ್ಲ. ಸೊ 3 ಇಂಚು ನೆಕ್ ವಿಡ್ತ್ ಆಗಿದೆ. ನೆಕ್ ಡೀಪ್ ತೊಗೊಳ್ತಾ ಇದ್ದೀನಲ್ಲೂ ನಾನು ಇಲ್ಲಿ 7 ಇಂಚು, ಇಲ್ಲೂ ಕೂಡ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ನಾನಿಲ್ಲೂ ಕೂಡ ಸ್ಕ್ಯಾಲಪ್ನ ಮಾರ್ಕ್ ಮಾಡಿಕೊಂಡು ಸ್ಕ್ಯಾಲಪ್ನ ಕಟ್ ಮಾಡ್ಕೊಳ್ತೀನಿ. ಸೊ ಈಗ ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಕ್ಯಾಲಪ್ ಕೊಡೋಣ ಅಂತ. ಸೊ ನಾನಿಲ್ಲಿ ಒಬ್ರು ಕಮೆಂಟ್ ಮಾಡಿದರು, ಸೇಮ್ ಇದರಲ್ಲೇ ಕಟ್ ಮಾಡ್ಕೊಳ್ಳಿ ಅಂತ. ನಾನು ಲಾಸ್ಟ್ ವೀಡಿಯೋದಲ್ಲಿ ಅದೇ ರೀತಿ ಕಟ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸಲ ನೋಡಿ, ಬೇಕಾದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನಿಮಗೆ, ನೀವು ಚೆಕ್ ಮಾಡ್ಕೋಬೋದು. ನಾನು 2 ಇಂಚಸ್ ಇಲ್ಲಿ ಮೈನಸ್ ಮಾಡ್ತಾಯಿದ್ದೀನಿ. 2 ಇಂಚಸ್ ಮೈನಸ್ ಮಾಡಿದ್ದಾದಮೇಲೆ ನೋಡಿ, ಇಲ್ಲಿಂದ 1.5 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಿದೆಯಾ ನಿಮಗೆ? ಓಕೆ, ಕಾಣಿಸ್ತಿದೆ ನೋಡಿ. 1.5 ಇಂಚು ಈಗ ಕಾಣಿಸ್ತಿದೆಯಾ? ಅದಕ್ಕೆ ನಾನು ಆ ಕಡೆಗೆ ಹಾಕ್ಕೊಂಬಿಡೋದು, ತೊಂದರೆ ಇರಲ್ಲ ಅಂತ. ಸೊ 2 ಇಂಚಸ್ ಮೈನಸ್ ಮಾಡಿದೆ. ಇಲ್ಲಿ 1.5 ಇಂಚು ಮೈನಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಇಲ್ಲಿ ಉಪ್ಪಟ್ಟಿ ಕಾಜಪಟ್ಟಿ ಇನ್ನೂ ಲಾಂಗ್ ಆಗಬೇಕು, ಉದ್ದ ಬೇಕು ಅಂದರೆ ನೀವು ಇಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡಿ, ಇಲ್ಲಿ 1 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ, ಇಲ್ಲಿ 1.5 ಇಂಚನ್ನ ಮೈನಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ನೋಡಿ, ಇಲ್ಲಿ 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲೂ ಕೂಡ 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 2.5 ಇಂಚು ಮತ್ತು ಇಲ್ಲಿಂದ 2.5 ಇಂಚು, ಇದು ಡಾಟ್ ಬಿಡುತ್ತು. ನಾನು 2.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಡಾಟ್ ಲೆಂತು ಕೂಡ ನಾನು 2.5 ಇಂಚೇ ತೊಗೊಳ್ತೀನಿ. ಅಪೆಕ್ಸ್ ಪಾಯಿಂಟ್ನ ಚೆಕ್ ಮಾಡ್ಕೊಳ್ಳಿ. ಅಪೆಕ್ಸ್ ಪಾಯಿಂಟ್ ಬಂದು 10 ಇಂಚಸ್ಸು. ಇಲ್ಲಿ ನಾನು ನೋಡಿ 1/2 ಇಂಚಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದು ಹೆವಿ ಚೆಸ್ಟ್ ಬ್ಲೌಸ್ ಏನೋ ಅಲ್ಲ, ನಾರ್ಮಲ್ ಚೆಸ್ಟ್ ಬ್ಲೌಸು. ಹಾಗಾಗಿ ನಾನಿಲ್ಲಿ 1/2 ಇಂಚನ್ನ ಮೈನಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಚೆಸ್ಟು ಸೈಜ್ ಜಾಸ್ತಿ ಇದೆ, ನೀವಿಂದು 1 ಇಂಚು ಇಲ್ಲ 3/4 ಇಂಚ್ವರೆಗೂ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದು ಹೆವಿ ಚೆಸ್ಟ್ ಬ್ಲೌಸ್ ಏನಲ್ಲ, ನಾರ್ಮಲ್ ಚೆಸ್ಟ್ ಬ್ಲೌಸ್ ಆಗಿರೋದ್ರಿಂದ ನಾನು ಇಲ್ಲಿ ಜಸ್ಟ್ 1/2 ಇಂಚನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ನಾನು ನೋಡಿ 3/4 ಇಂಚ್ ಇದೆ, ಅದು 1/2 ಇಂಚು ಆ್ಯಡ್ ಮಾಡ್ಕೊಳ್ತೀನಿ. 1/2 ಇಂಚ್ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಸಾಕಾಗತ್ತೆ. ಈ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನಾನು ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ. ಫಸ್ಟು ಈ ಡಾಟ್ ವಿಡ್ತಲ್ಲಿ ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಮಾರ್ಕ್ನ ಮಾಡ್ಕೋಬೇಕು. ಇಲ್ಲಿಂದ 2.5 ಇಂಚು ಡಾಟ್ ಲೆಂತ್ನ ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿಂದ 2.5 ಇಂಚು ಇದೆಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಕಾಣಿಸ್ತಿದೆ, ಇಲ್ಲಿಂದ 4.25 ಇದೆ, ಇಲ್ಲೂ ಕೂಡ 4.25 ಬರೋ ಥರ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೋಬೇಕಾಗತ್ತೆ ಈ ರೀತಿ. ಸೊ ಇಲ್ಲಿ ಡಾಟ್ ವಿಡ್ತ್ ಎಷ್ಟಿದೆಯೋ ನೋಡಿಕೊಂಡು ಡಾಟ್ ವಿಡ್ತ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಈ ರೀತಿ. ಇಷ್ಟಾದಮೇಲೆ ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 2 ಕಾಲಿಗೆ ಒಂದು
ಮಾಡಿಕೊಂಡು ಇಲ್ಲಿಂದ ಕೂಡ ನಾನು ಇಲ್ಲಿ 1/2 ಇಂಚು ಉಪ್ಪಟ್ಟಿ ಹೈಪಟ್ಟಿಗೆ ಹೋಗುತ್ತಲ್ಲ 3 ಇಂಚಸ್ ತೊಗೊಳ್ತಾ ಇದ್ದೀನಿ ಡಾಟ್ ಲೆಂತ್ ಬಂದು. ಓಕೆನಾ, 2 ಇಂಚಸ್ಸು ಡಾಟ್ ಲೆಂತ್ ತೊಗೊಳ್ತಾ ಇದ್ದೀನಿ. ಡಾಟ್ ವಿಡ್ತ್ ಬಂದು 1/2 ಇಂಚ್ ತೊಗೊಳ್ತಾ ಇದ್ದೀನಿ. ಇಷ್ಟಾದಮೇಲೆ ಇಲ್ಲಿಂದ ಒಂದು ಸ್ಟ್ರೈಟ್ ಲೈನು ಈ ರೀತಿ ಹಾಕ್ಕೊಳ್ತೀನಿ. ಇದು ಡಾಟ್ ಉದ್ದ ನಾನು 3.5 ಇಂಚನ್ನ ತೊಗೊಳ್ತೀನಿ. ಇಲ್ಲಿ ನಾವು ಕರು ಕೊಟ್ಟಾಗ ನಮಗೆ 3 ಇಂಚಸ್ ಆದರೆ ಸಾಕಾಗುತ್ತೆ. ನೋಡಿ, ಇಲ್ಲಿಂದ ನಾನು 1/4 ಇಂಚ್ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಆರ್ಮೋಲಲ್ಲಿ ರಿಂಕಲ್ ಬರಲ್ಲ. ಸೊ ಒಬ್ಬರು ನಾನು ಕಮೆಂಟ್ ಮಾಡಿದ್ರು, ಸಾರಿ ಮರ್ತಿದ್ದೆ, ಯಾವ ವೀಡಿಯೋಗೆ ಅಂದರೆ ಲಾಸ್ಟ್ ವೀಡಿಯೋನೋ ಬಿಫೋರ್ ಲಾಸ್ಟ್ ವೀಡಿಯೋಗೂ ಒಂದು ಕಮೆಂಟ್ ಮಾಡಿದರು. ನಾನು ಇದೇ ಮೆಥಡಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ, ಬಟ್ ನನಗೆ ರಿಂಕಲ್ ಬರ್ತಿದೆ, ಏನು ಪ್ರಾಬ್ಲಮ್ ಆಗಿರಬಹುದು ಅಂತ. ಖಂಡಿತ ಈ ಮೆಥಡಲ್ಲಿ ನೀವು ಕಟ್ ಮಾಡಿಕೊಂಡ್ರೆ ತುಂಬಾ ರಿಂಕಲ್ ಬಂದಿದೆ ಅಂತ ಕಮೆಂಟ್ ಮಾಡಿದರು. ಹೌದು, ತುಂಬಾ ರಿಂಕಲ್ ಬಂದಿದೆ, ನನಗೆ ಏನು ಮಾಡಲಿ ಅಂತ ಕೇಳಿದರು. ಸೊ ನಾನು ಯಾವ ಸೈಜ್ ಬ್ಲೌಸ್ ಕಟ್ ಮಾಡಿದ್ದೀನೋ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ನಾನು ಯಾವ ಸೈಜ್ ಬ್ಲೌಸ್ ಕಟ್ ಮಾಡಿದ್ದೀನೋ ಅದೇ ಸೈಜ್ ಬ್ಲೌಸ್ನ ನೀವು ಅದೇ ಮೆಥಡಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ರಿಂಕಲ್ ಆಗಲ್ಲ. ಬೇರೆ ಸೈಜ್ ಬ್ಲೌಸ್ ಆಗಿದ್ದರೆ ಅದು ಖಂಡಿತ ರಿಂಕಲ್ ಆಗುತ್ತೆ. ಈ ನಾನು ಯಾವ ಸೈಜ್ ಕಟ್ ಮಾಡಿದ್ದೀನೋ ಅದೇ ಸೈಜ್ ನೀವು ಕಟ್ ಮಾಡಿಕೊಂಡ್ರೆ ಖಂಡಿತ ರಿಂಕಲ್ ಆಗಲ್ಲ. ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ನೀವು. ಓಕೆನಾ, ಇಲ್ಲಿಂದ ನಾನು 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಆ ಥರ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ನೀವು ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ಅಂತ ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ನೋಡಿ 3.5 ಇಂಚ್ ಬರುತ್ತೆ. 3.5 ಇಲ್ಲಿಂದ ಕಂಟಿನ್ಯೂ ಮಾಡೋಣ. ನನಗೆ ಎಷ್ಟು ಬೇಕಾಗಿದೆ 2.75ಗಿಂತೂ 1 ಪಾಯಿಂಟ್ ಜಾಸ್ತಿ. ಅಲ್ಲಿಂದ 1.5 ಇಂಚು ನನಗೆ ನೋಡಿ, ಇಲ್ಲಿ ನನಗೆ ಎಕ್ಸ್ಟೆಂಡ್ ಜಾಸ್ತಿ ಬೇಕಾಗಿಲ್ಲ. ಇಲ್ಲಿಂದ ನೋಡಿ ಕರೆಕ್ಟಾಗಿ ನನಗೆ ಸಾಕಾಗುತ್ತೆ. ಒಂದು ಜಸ್ಟ್ 1/2 ಇಂಚ್ಗೆ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನನಗೆ ಆ್ಯಡಿಂಗ್ ಬೇಕಾಗಿಲ್ಲ, ಹಾಗಾಗಿ ನಾನಿಲ್ಲಿ ಜಸ್ಟ್ 1/2 ಇಂಚನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಓಕೆನಾ, ಇಷ್ಟು. ಇಲ್ಲಿ ನಾನು ಸ್ಕ್ಯಾಲಪ್ನ ಕೊಡ್ತೀನಿ. ನೋಡಿ, ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. 6.5 ಇದೆ. 6.5 ಅಂದರೆ 3.25ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಮಿಡ್ಲಿಗೊಂದು, ಇಲ್ಲಿಂದ ಮಿಡ್ಲಿಗೆ ಒಂದು. ಈ ರೀತಿ ಮಾಡಿಕೊಂಡ್ರೆ ನಿಮಗೆ ಡಿಸ್ಟೆನ್ಸ್ ಅನ್ನೋದು ಸೇಮ್ ಬರುತ್ತೆ. ಓಕೆನಾ, ಸೇಮ್ ಬಂದಾಗ ನಿಮಗೆ ತುಂಬ ಚೆನ್ನಾಗಿ ಸ್ಕ್ಯಾಲಪ್ ಅನ್ನೋದು ಬರುತ್ತೆ. ಸೊ ಇಲ್ಲೂ ನಾನು ಸ್ಕೇಲ್ನ ಯೂಸ್ ಮಾಡಿಕೊಂಡೆ ಸ್ಕ್ಯಾಲಪ್ನ ಕೊಡ್ತೀನಿ. ಸಾಕು ಇಷ್ಟು ಸ್ಕ್ಯಾಲಪ್ಪು ಅಂತ ಕಸ್ಟಮರ್ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಹೆವಿ ಸ್ಕ್ಯಾಲಪ್ ಏನು ಕೊಡ್ತಾ ಇಲ್ಲ, ಜಸ್ಟ್ ಈ ಥರ. ನೀವು ಕೈಯಲ್ಲೂ ಕೂಡ ಸ್ಕ್ಯಾಲಪ್ನ ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಸ್ಕ್ಯಾಲಪ್ನ ಕೊಡ್ತಿದ್ದೀನಿ. ಫ್ರಂಟ್ಗೆ ರೌಂಡ್ ಸ್ಕ್ಯಾಲಪ್ಪು. ಈ ರೀತಿ ಫ್ರಂಟ್ ಪಾರ್ಟು ಮಾರ್ಕಿಂಗ್ ಅನ್ನೋದು ಮುಗೀತು. ಸೊ 4th ಡಾಟು ನೀವು ಹಾಕ್ಕೊಳ್ಳೋಗಿದ್ರೆ 4th ಡಾಟು ಇಲ್ಲಿಂದ ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ಲ, ಇಲ್ಲಿಂದ ಕ್ರಾಸಾಗಿ ಹಾಕ್ಕೊಂಡು ನೀವು 4.5 ತೊಗೊಳ್ಳಿ, ಸಾಕಾಗತ್ತೆ. ನೋಡಿ, 4.5 ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಈ 4th ಡಾಟು. ಇಲ್ಲಿ ನೀವು ಕಂಪಲ್ಸರಿ 1/4 ಇಂಚ್ ಅನ್ನೋದು ಬೇಕೇ ಬೇಕು. ಈ ಕಡೆ 1/4 ಇಂಚ್, ಆ ಕಡೆ 1/4 ಇಂಚ್ ಹಿಡಿದ್ರು ನೀವು ಇಲ್ಲಿ ಡಾಟ್ ಜಾಸ್ತಿ ಹಿಡಿತೀನಿ ಅಂದರೆ ನೀವು ಇಲ್ಲಿ ಎಕ್ಸ್ಟೆಂಡ್ನ ಮಾಡ್ಕೊಳ್ಳಿ. ಜಸ್ಟ್ ಒಂದು 1/2 ಇಂಚಷ್ಟು. ಇಲ್ಲಿ ಡಾಟ್ನ ನಾನು ಜಾಸ್ತಿ ಹಿಡಿಯಲ್ಲ ಅಂತಂದರೆ ಜಸ್ಟ್ ನಾನು ಸುಮ್ಮನೆ ಲೈಟಾಗಿ ಹಿಡಿತೀನಿ ಅಂದರೆ ನೀವು ಇಲ್ಲೇನು ಎಕ್ಸ್ಟೆಂಡ್ ಮಾಡ್ಕೋಬೇಡಿ. ಇಲ್ಲಿ ಸ್ವಲ್ಪ ಜಾಸ್ತಿ ಹಿಡಿತೀನಿ ಅಂದರೆ ನೀವು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಈ ಒಂದು ಇದರಲ್ಲಿ ಹಿಡಿತೀನಿ, ಹಾಗಾಗಿ ಇಲ್ಲಿ 1/2 ಇಂಚನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ಈ ಮೆಥಡಲ್ಲಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಫ್ರಂಟ್ ಪಾರ್ಟು. ಸೊ ನಿಮಗೆ ಇದರಲ್ಲಿ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಾನು ನಿಮಗೆ ಈ ಕಡೆ ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ. ಈ ರೀತಿ ಫ್ರಂಟ್ ಪಾರ್ಟಲ್ಲಿ ಕೊಡ್ತಿದ್ದೀನಿ ನಾನು. ಈಗ ಇದನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ನೋಡಿ, 1/2 ಇಂಚ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದರೆ ನಾನಿಲ್ಲಿ 1/2 ಇಂಚಷ್ಟು ಡಾಟ್ನ ಹಿಡಿತಾ ಇದ್ದೀನಿ. ಈ ರೀತಿ ನೀವು ಡಾಟ್ನ ಹಿಡಿಯೋದ್ರಿಂದ ಕಪ್ ಶೇಪು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಫ್ರಂಟಲ್ಲಿ ನೀಟಾಗಿ ಕಪ್ ಶೇಪ್ ಬರಬೇಕು ಅಂದ್ರೂ ನೀವು ಈ ಡಾಟು ವೆರಿ ಇಂಪಾರ್ಟೆಂಟ್. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಡಾಟ್ ಕಡೆ ತುಂಬ ಗಮನ ಕೊಡಬೇಕಾಗತ್ತೆ. ನೋಡಿ ಎಷ್ಟು. ಇಲ್ಲೂ ಕೂಡ ನಾನು ನೆಕ್ನ ಕಟ್ ಮಾಡ್ತಾ ಇಲ್ಲ. ಆರ್ಮೋಲ್ 1/2 ಇಂಚ್ ನಾನು ಎಲ್ಲಿ ಕೊಟ್ಟಿದ್ದೀನಲ್ಲ, ಸೊ 1/2 ಇಂಚಷ್ಟು ಈ ರೀತಿ ಕ್ರಾಸಾಗಿ
ನೋಡಿ ಈ ರೀತಿ ಫ್ರಂಟ್ ಪಾರ್ಟ್ ಅನ್ನೋದು ಮುಗಿದಿದೆ. ಸೊ ಈ ರೀತಿ ಡಾಟ್ ಹಿಡಿಯೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಕಪ್ ಶೇಪ್ ಅನ್ನೋದು ಬರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಕೂಡ ಇದೇ ರೀತಿ. ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಕಟ್ ಮಾಡಿದ್ದಾದಮೇಲೆ ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೆ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ ನನಗೆ ಲೂಸು ಸಾಕಾಗುತ್ತಾ ಕ್ಲಾತು, ಇಲ್ಲ ಪೀಸ್ನ ಕಟ್ಟಬೇಕಾಗತ್ತಾ ಅಂತ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನಮ್ಗೆ ಎಷ್ಟು ಬೇಕಾಗಿದೆ, ಹ್ಯಾಂಡ್ ಲೂಸ್ ಬಂದಿಲ್ಲಿ 8 ಇಂಚು ಬೇಕಾಗತ್ತಲ್ವ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲ 1/2 ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟರೆ ನಮ್ಗೆ ಎಷ್ಟು ಬೇಕು, 8 ಇಂಚ್ ಬೇಕಾಗುತ್ತೆ. 8 ಇಂಚ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 8 ಇಂಚ್ ಬರುತ್ತೆ. ಸೊ 8 ಇಂಚು ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಅವರಿಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು 10 ಇಂಚು, ಹ್ಯಾಂಡ್ಸ್ ಬೇಕಾಗಿರೋದು 1 ಇಂಚು ಸೇರಿಸಿ 11 ಇಂಚನ್ನ ತಗೊಳ್ತಾ ಇದ್ದೀನಿ ನಾನು. ನೋಡಿ ಇಲ್ಲಿ 11 ಇಂಚು ತೊಗೊಂಡಿದ್ದೀನಿ. ಸೊ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಪಫ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ ನೋಡಿ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಪಫ್ ಕೊಡೋದ್ರಿಂದ ಸ್ವಲ್ಪ ಇದು 2.25 ತೊಗೊಳ್ತಾ ಇದ್ದೆ. ಈಗ 2.5ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ನನಗೆ ಎಷ್ಟು ಬೇಕು, 8 ಬೇಕು. ಇಲ್ಲಿಂದ ನೋಡಿ 3.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ 8 ಇದೆಯಾ ಅಂತ ಚೆಕ್ ಮಾಡೋಣ. ನೋಡಿ 8 ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಮಗೆ ಇನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ತೀನಿ ನಾನು. ಕರೆಕ್ಟಾಗಿ ನನಗೆ ಸರಿ ಹೋಗುತ್ತೆ ಕ್ಲಾತು. ಇಲ್ಲಿ ಯಾವುದೇ ರೀತಿ ಪೀಸ್ ಕಟ್ಟಬೇಕಾಗಿಲ್ಲ ನನಗೆ. ನೋಡಿ ಈಗ ಇದು ಚೇಂಜ್ ಆಗುತ್ತೆ. ನೋಡಿ 2.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 8 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ 1.5 ಇಂಚ್ ಮಾರ್ಜಿನ್ ಇದೆಯಲ್ಲ, ಸೊ ಇಲ್ಲಿ ಕರೆಕ್ಟಾಗಿ ಸರಿ ಹೋಗುತ್ತೆ ನನಗೆ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು 1.5 ಇಂಚ್ ಮಾರ್ಜಿನ್ನ ನೋಡಿ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೀಟಾಗಿ ಈ ರೀತಿ ಶೇಪ್ನ ಡ್ರಾ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ 1/4 ಇಂಚ್ ಒಳಗೆ ಬರಲಿ, ಇಲ್ಲಿ 1/4 ಇಂಚು ಈ ರೀತಿ ಬರಲಿ. ಈ ರೀತಿ ಬಂದಾಗ ನಿಮಗೆ ಹ್ಯಾಂಡ್ಸ್ ಅನ್ನೋದು ತುಂಬ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇಲ್ಲಿ 5 ಇಂಚು ಹ್ಯಾಂಡ್ ಲೂಸಿಂಗು, 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ನು, ಚೆಸ್ಟ್ ಲೈನು ಈ ಒಂದು ಫಿಟ್ಟಿಂಗ್ ಲೈನ್ನ ಹಾಕ್ಕೊಳ್ಳೋಣ. ಈ ರೀತಿ ಹ್ಯಾಂಡ್ ಫಿಟ್ಟಿಂಗ್ ಲೈನು. ಸೊ ಇದು ಸ್ಟಿಚಿಂಗ್ ಟೈಮಲ್ಲಿ ಈಸಿ ಆಗುತ್ತೆ. ಅಂದರೆ ನಿಮಗೆ ಈ ಮಾರ್ಕ್ ವೀಲ್ ತಗೊಂಡು ನೀಟಾಗಿ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ನಾನು ಇಲ್ಲಿ ಪಫ್ ಕೊಡಬೇಕು ಅಂದ್ಕೊಳಲ್ಲ, ಜಸ್ಟು ನಾನು ಇಲ್ಲಿ 2.5 ಇಂಚು, ಇಲ್ಲೇನು 2.5 ತೊಗೊಂಡಿದ್ದೀನೋ ಈ ಕಡೆಯೂ 2.5 ತೊಗೊಳ್ತೀನಿ, ಇಲ್ಲೂ 2.5 ತೊಗೊಳ್ತೀನಿ. ಒಂದು ಬಾಕ್ಸ್ ಥರ ಡ್ರಾ ಮಾಡ್ಕೊಳ್ತೀನಿ. ಈಸಿಯಾಗಿ ನೀವು ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಬಾಕ್ಸ್ ಥರ ಡ್ರಾ ಮಾಡಿಕೊಂಡ್ರೆ ಇಲ್ಲಿ ನಾನು ಶೇಪ್ನ ಕೊಡ್ತೀನಿ. ನೋಡಿ ಇಲ್ಲಿಗೆ ಜಾಯಿನ್ ಆಗಬೇಕು. ನಿಮ್ಮ ಒಂದು ಈ ಶೇಪ್ ಏನು ಕೊಡ್ತೀರೋ ಇಲ್ಲಿಗೆ ಜಾಯಿನ್ ಆಗೋ ಥರ ನೋಡ್ಕೊಳ್ಳಿ. ನೋಡಿ ಈ ರೀತಿ ಶೇಪ್ನ ಕೊಡೋದ್ರಿಂದ ನಿಮಗೆ ಪಫ್ ಅನ್ನೋದು ನೀಟಾಗಿ ನೋಡಿ ಈ ರೀತಿ ನೀವು ಕೊಟ್ಟಾಗ ನಿಮ್ಮ ಪಫ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ ಶೇಪ್ನ ಕೊಡ್ತಿದ್ದೀನಿ ನಾನು ಫ್ರಂಟಿಗೆ. ನೋಡಿ ಇಲ್ಲಿಂದನೇ ಫ್ರಂಟ್ ಶೇಪ್ನ ಕೊಡ್ತಾಯಿದ್ದೀನಿ ನಾನು. ಇವ್ರಿಗೆ ನಾನಿಲ್ಲಿ 3/4 ಇಂಚು ಶೇಪ್ನ ಕೊಡ್ತಾಯಿದ್ದೀನಿ. ಸೊ 1/2 ಇಂಚು ಶೇಪ್ ಕೊಟ್ಟರೆ ಏನಾಗುತ್ತೆ ಅಂದರೆ ಇವರಿಗೆ ರಿಂಕಲ್ ಬರ್ತಿದೆ. ಸೊ ಹಾಗಾಗಿ ನಾನಿಲ್ಲಿ 3/4 ಇಂಚನ್ನ ಕೊಡ್ತಿದ್ದೀನಿ. ಓಕೆನಾ? ನೋಡಿ 1.5 ಇಂಚಿಂದ ನಾನು ಶೇಪ್ನ ತೆಗೆದಿರೋದು. ಇಲ್ಲಿ 3/4 ಇಂಚನ್ನ ಕೊಡ್ತಾಯಿದ್ದೀನಿ ನಾನು ಶೇಪು. ಇದು ಪಫ್ಗೆ ಶೇಪ್ ಕೊಡ್ತಾಯಿದ್ದೀನಿ. ಇಷ್ಟು ಹ್ಯಾಂಡ್ಸ್ ಮಾರ್ಕಿಂಗು. ಸೊ ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಖಂಡಿತ ನಾನು ನಿಮಗೆ ರಿಪ್ಲೈನ ಕೊಡ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತೀನಿ ನಾನು. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ಳಿ. ನಿಮ್ಮದು ಎಲ್ಲಿ ಅಟ್ಯಾಚ್ ಆಗಿದೆಯೋ, ಎಲ್ಲಿವರೆಗೂ ಫ್ರಿಲ್ಸ್ ಕೊಡಬೇಕು ಅನ್ನೋದು ಅಲ್ಲಿ ಕೂಡ ಒಂದು ನ್ಯಾಚ್ನ ಹೊಡ್ಕೊಳ್ಳಿ. ಈಗ ಫ್ರಂಟ್ ಶೇಪ್ನ ತೆಗಿಬೇಕು. ನೋಡಿ ಫ್ರಂಟ್ ಶೇಪ್ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನೋ ಸೇಮ್ ಅದೇ ರೀತಿ ಫ್ರಂಟ್ ಶೇಪ್ನ ತೆಗಿತೀನಿ. ನೋಡಿ ಇಲ್ಲಿಗೆ ನಾನು ಫ್ರಂಟ್ ಶೇಪ್ನ ಜಾಯಿನ್ ಮಾಡ್ತೀನಿ ಇಲ್ಲಿಗೆ. ಓಕೆನಾ? ಯಾಕಂದರೆ ಇಲ್ಲಿವರೆಗೂ ಪಫ್ ಬರುತ್ತಲ್ಲ, ಹಾಗಾಗಿ ನಾನು ಇಲ್ಲಿಗೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ಶೇಪ್ ಅನ್ನೋದು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈ ರೀತಿ ಶೇಪ್ನ ಕೊಟ್ಟರೆ ನಿಮಗೆ
ಫ್ರಂಟಲ್ಲಿ ಯಾವುದೇ ರೀತಿ ಆರ್ಮೋಲಲ್ಲಿ ರಿಂಕಲ್ ಅನ್ನೋದು ಬರೋದಿಲ್ಲ. ನೋಡಿ ಕರೆಕ್ಟಾಗಿ ನಮಗೆ ಬ್ಲೌಸ್ ಅನ್ನೋದು ಸೆಟ್ ಆಗುತ್ತೆ. ಇಷ್ಟು ಸ್ಲೀವ್ ಪಾರ್ಟು. ಈಗ ನಾನು ಶೇಪ್ ಬೆಲ್ಟ್ನ ಕಟ್ ಮಾಡ್ಕೊಳ್ತೀನಿ. ಶೇಪ್ ಬೆಲ್ಟ್ನ ಕಟ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ನೋಡಿ ಮಾರ್ಕ್ ಪೀಸ್ ಎಲ್ಲ ಹಾಕೋತೀನಿ ಅಂತಲೇ ಗೊತ್ತಾಗೋದಿಲ್ಲ. ನೋಡಿ ಇಲ್ಲಿಂದ 3/4ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ, 3/4 ಈ ಕಡೆ ಬಂದಾಗ ನಾನು 3/2ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ನಮಗೆ ಈ ಡಾಟ್ ಲೆಂತ್ ಎಷ್ಟು ಬೇಕು ಅನ್ನೋದು ನಾವು ಫ್ರಂಟ್ ಪಾರ್ಟ್ ಎತ್ಕೊಂಡು ಚೆಕ್ ಮಾಡ್ಕೊಳ್ಳೋಣ ಡಾಟ್ ಲೆಂತ್ನ. ಓಕೆನಾ, ಇಲ್ಲಿಂದ ನೋಡಿ ಇಲ್ಲ ಉಪ್ಪಟ್ಟೆ ಐಪಟ್ಟಿಗೆ ನಾವು ಕ್ಲಾತ್ನ ಬಿಟ್ಟು ಇಲ್ಲಿಂದ ನೋಡಿ 3.5 ಇಂಚು, ಇಲ್ಲಿಂದ 3.5 ಇಂಚ್ ಕಂಟಿನ್ಯೂ ಮಾಡೋಣ. ನೋಡಿ 10 ಇಂಚಸ್ ಬೇಕು. ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು 10.5 ಇಂಚ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ನೋಡಿ ಇಲ್ಲಿ 3/2ಗೆ ಮಾರ್ಕ್ ಮಾಡಿಕೊಂಡೆ. ಇಲ್ಲಿ ನಾನು 3/4ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ 3/2 ಇಂಚು ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ. ಓಕೆನಾ, ಇಷ್ಟು ಮಾರ್ಕ್ ಮಾಡಿಕೊಂಡಾಗ ನಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಈ ಒಂದು ಶೇಪ್ ಬೆಲ್ಟ್ ನೋಡಿ ಇಲ್ಲಿಂದ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಈ ರೀತಿ ಜಾಯಿನ್ ಮಾಡಿಕೊಂಡ್ರೆ ನಮಗೆ ಶೇಪ್ ಬೆಲ್ಟ್ ಅನ್ನೋದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ರೀತಿ ಇಷ್ಟಾದಮೇಲೆ ನಾನಿಲ್ಲಿ ಯಾವಾಗಲೂ ನಿಮ್ಗೆ ಗೊತ್ತಿರೋದೇ ಅಲ್ವಾ, 1/4 ಇಂಚ್ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಶೇಪ್ ಬೆಲ್ಟ್ ಮಾರ್ಕಿಂಗು. ಸುಮಾರಷ್ಟು ಜನಕ್ಕೆ ಶೇಪ್ ಬೆಲ್ಟ್ದು ಪ್ರಾಬ್ಲಮ್ ಬರ್ತಿದೆ ಈಗ. ಸೊ ನಿಮ್ಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಎಲ್ಲ ಸೈಜ್ಗಳಿಗೂ ನೀವು ಇಲ್ಲಿ 4 ಇಂಚ್ ತೊಗೊಂಡು ಈ ಕಡೆ 3.5 ಇಂಚ್ ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಆಲ್ಮೋಸ್ಟ್ ಬ್ಲೌಸ್ಗಳಿಗೆಲ್ಲನೂ. ಸೊ ನೋಡ್ಕೊಳ್ಳಿ ನಿಮ್ಮ ಒಂದು ಬ್ಲೌಸಲ್ಲಿ ಎಷ್ಟಿದೆಯೋ ಅಂತ. ನಾನು ಆಲ್ಮೋಸ್ಟ್ ಇಲ್ಲಿ 4 ಇಂಚ್ ತೊಗೊಳ್ತೀನಿ ಎಲ್ಲ ಬ್ಲೌಸ್ಗಳಿಗೂ. ಆ ಕಡೆ 3.5 ಇಂಚ್ನ ತಗೊಳ್ಳೋದು. ಹಾಗೆ ತೊಗೊಂಡ್ರೆ ಸರಿ ಹೋಗುತ್ತೆ. ಕೆಲವೊಂದು ಬ್ಲೌಸಲ್ಲಿ ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ ನಾವು ಬಾಡಿ ಮೆಜರ್ಮೆಂಟ್ ಕೊಟ್ಟಾಗ ನಮ್ಗೆ ಗೊತ್ತಾಗಲ್ವಲ್ಲ ಶೇಪ್ ಬೆಲ್ಟ್ ಎಷ್ಟು ತಗೋಬೇಕು ಅಂತ. ಆವಾಗ ನೀವೇನು ಮಾಡಬೇಕಂದ್ರೆ ಯೂಶಲಿ ಈ ಕಡೆ ಫ್ರಂಟ್ ಪಾರ್ಟ್ ಕಡೆಗೆ ನಿಮಗೆ ಉಪ್ಪಟ್ಟಿ ಕಡೆಗೆ 4 ಇಂಚ್ ಬರಲಿ, ಸೈಡ್ಗೆ 3.5 ಇಂಚ್ ಬರಲಿ. ನೀವು ಡಾಟ್ ಲೆಂತ್ ಯೂಶಲಿ ನೀವು ಅದರಲ್ಲೇ ಫ್ರಂಟಲ್ಲಿ ಮಾರ್ಕ್ ಮಾಡಿಕೊಂಡು ಇದು ಶೇಪ್ ಬೆಲ್ಟ್ ಲೆಂತ್ನ ಮಾರ್ಕ್ ಮಾಡ್ಕೋಬೋದು. ಈ ಕಡೆ 4 ಈ ಕಡೆ 3.5 ತೊಗೊಂಡ್ರೆ ಆಲ್ಮೋಸ್ಟು ನಿಮ್ಮ ಬಾಡಿ ಮೆಜರ್ಮೆಂಟ್ ಕೊಡ್ತಾರಲ್ಲ ಬ್ಲೌಸ್ಗಳು ಅಂಥವ್ರಿಗೆ ಸರಿ ಹೋಗುತ್ತೆ. ನಿಮಗೆ ಬ್ಲೌಸೇ ಕೊಟ್ಟಿದ್ದಾರೆ ಮೆಜರ್ಮೆಂಟ್ಗೆ ಅನ್ನೋದಾದರೆ ನೀವು ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟನ್ನು ನೋಡಿಕೊಂಡು ನೀವು ಮಾರ್ಕ್ನ ಮಾಡ್ಕೋಬೋದು. ನೋಡಿ ಇದು ಪೀಸು ಸಾಕಾಗಲ್ಲ, ನಾನಿಲ್ಲಿ ಎಕ್ಸ್ಟ್ರಾ ಈ ಒಂದು ಪೀಸ್ನ ಕಟ್ ಮಾಡ್ಕೊಳ್ತೀನಿ ಇನ್ನೊಂದು ಪೀಸ್ಗೆ. ಇಷ್ಟು ನನಗೆ ಬ್ಲೌಸು ಮಾರ್ಕಿಂಗ್ ಅನ್ನೋದು ಕಟ್ಟಿಂಗ್ ಅನ್ನೋದು ಮುಗೀತು. ಸೊ ಮೇನ್ ಫ್ಯಾಬ್ರಿಕ್ ಬಂದು ನೋಡಿ ಇದಾಗಿರುತ್ತೆ. ಇದರಲ್ಲಿ ನಾನು ಇದರ ಮೇಲೆ ಹಾಕ್ಕೊಂಡು ನಾನು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಡು ಬರ್ತೀನಿ. ನೋಡಿ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಬಂದೆ ನಾನು. ಈ ರೀತಿ ಮೇನ್ ಫ್ಯಾಬ್ರಿಕ್ನ ಇಟ್ಟು ಕಟ್ ಮಾಡ್ಕೊಂಡು ಬಂದೆ. ಸೊ ಇದು ಬ್ಯಾಕಲ್ಲಿ ಪ್ಯಾಚ್ ಕೊಡೋಕ್ಕಂತ ಈ ಕ್ಲಾತ್ನ ಕಟ್ ಮಾಡ್ಕೊಂಡಿರೋದು. ನಿಮಗೆ ಒಂದು ಸೈಡು ಬಾರ್ಡ್ರ್ ಕೊಟ್ಟಾಗ ಬ್ಲೌಸ್ಗೆ ಇನ್ನೊಂದು ಸೈಡು ಪ್ಲೈನಾಗಿ ಕೊಟ್ಟಿರ್ತಾರಲ್ಲ ಅಂಥ ಟೈಮಲ್ಲಿ ನೀವು ಈ ಡಿಸೈನ್ನ ಯೂಸ್ ಮಾಡಿ ಈ ರೀತಿ ಡಿಸೈನ್ನ ನೀವು ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಉಳಿದಿರುತ್ತಲ್ಲ ಈ ಒಂದು ಬಾರ್ಡ್ರು, ಇದು ಪ್ಯಾಚ್ ಕೊಡೋಕ್ಕೆ ಬಿಸಾಡದೆ ನೀವು ಪ್ಯಾಚ್ ವರ್ಕ್ನ ಮಾಡ್ಕೋಬಹುದು. ಸೊ ಹಾಗಾಗಿ ನೀವು ಒಂದು ಸೈಡ್ ಬಾರ್ಡ್ರ್ ಇದ್ದರೆ ಈ ಒಂದು ಬ್ಲೌಸ್ ಡಿಸೈನ್ನ ಟ್ರೈ ಮಾಡಿ ನೋಡಿ. ಈಗ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋಣ. ನೋಡಿ ನಾನು ಫ್ರಂಟ್ ಪಾರ್ಟ್ಗೆ ಬ್ಯಾಕ್ ಪಾರ್ಟ್ಗೆ ಕ್ಯಾನ್ವಾಸ್ ಕೊಟ್ಟು ಫಿನಿಶಿಂಗ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಫ್ರಂಟ್ ಪಾರ್ಟ್ ಕ್ಯಾನ್ವಾಸ್ ಡಬಲ್ ಫೋಲ್ಡಲ್ಲಿ ತಗೊಳ್ತಾ ಇದ್ದೀನಿ. ಸೊ ಎಷ್ಟು ಲೆಂತ್ ಬೇಕು, ನೆಕ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ನೋಡಿ ನಾನು ನೆಕ್ ಮೇಲೆ ಇನ್ನೊಂದು ಸಲ ಮಾರ್ಕ್ನ ಮಾಡ್ಕೊಳ್ತಿದ್ದೀನಿ. ಯಾಕಂದರೆ ನಾವು ಕ್ಯಾನ್ವಾಸ್ ಮೇಲೆ ಟ್ರೇಸ್ ಮಾಡಿದಾಗ ನಮಗೆ ಕಾಣಲಿ ಅಂತ ನಾನು ಈ ರೀತಿ ಟ್ಯಾಪ್ ಮಾಡ್ಕೊಳ್ತೀನಿ. ಸೊ ಟ್ಯಾಪ್ ಮಾಡಿಕೊಂಡ್ರು ಇದು ಕಾಣಲಿಲ್ಲ, ಯಾಕಂದರೆ ಇದು ಲೈಟ್ ಕಲರ್ ಆಗಿರೋದ್ರಿಂದ ನನಗೆ ಅದು ಕ್ಯಾನ್ವಾಸ್ ಮೇಲೆ ಅಷ್ಟಾಗಿ ಕಾಣಲಿಲ್ಲ. ಈಗ ನಾನು ನೋಡಿ ಈ ಕ್ಯಾನ್ವಾಸ್ನ ಓಪನ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಫೋಲ್ಡಿಂಗ್ ಎಲ್ಲಿದೆಯೋ ಅಲ್ಲಿಗೆ ನೀಟಾಗಿ ಇಲ್ಲಿ ಮಿಡ್ಲಿಗೆ ಬರೋ ಥರ ಇಟ್ಟು ಇದೇನು ಮಾರ್ಕಿಂಗ್ ಇವಾಗ ಕಾಣಿಸ್ತಿದೆಯಲ್ಲ, ಸೊ ಇದ್ರ ಮೇಲೇ ನಾನು ಟ್ರೇಸ್ನ ಮಾಡ್ಕೊಳ್ತೀನಿ ಈ ಒಂದು ಸ್ಕ್ಯಾಲಪ್ನ. ಸೊ ನಾನು ಫ್ರೀ ಹ್ಯಾಂಡಲ್ಲೇ ಈ ರೀತಿಯೇ ಸ್ಕ್ಯಾಲಪ್ನ ಮಾರ್ಕ್ ಮಾಡಿಕೊಂಡೆ. ಸೊ ಅದನ್ನು 1 ಇಂಚ್ ಎಕ್ಸ್ಟ್ರಾ ಇದ್ದಂಗೆ ಬಿಟ್ಟು ಉಳಿದಿದ್ದು ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿಕೊಂಡು ನೆಕ್ ಕಡೆ ನಾನು 1/2 ಇಂಚ್ ಹಾಗೆ ಇಟ್ಟಿದ್ದೀನಿ, ನೆಕ್ ವಿಡ್ತ್ ಚೇಂಜಸ್ ಆಗಬಾರ್ದು ಅಂತ. ಸೊ ಸ್ಕ್ಯಾಲಪ್ನ ನೀಟಾಗಿ ಕ್ಯಾನ್ವಾಸ್ನ ನಾವು ಯಾವ ರೀತಿ ಟರ್ನ್ ಮಾಡ್ತೀವಿ ಆ ರೀತಿ ನಮಗೆ ಸ್ಕ್ಯಾಲಪ್ ಅನ್ನೋದು ಕಟ್ ಆಗುತ್ತೆ. ಫ್ರಂಟ್ ಪಾರ್ಟ್ ಸ್ಕ್ಯಾಲಪ್ ಕಟ್ ಮಾಡ್ಕೊಂಡಿದ್ದಾಯಿತು. ಬ್ಯಾಕ್ ಪಾರ್ಟಲ್ಲಿ ನಾನು ಬೇರೆ ಕಲರಲ್ಲಿ ಬ್ಲೂ ಕಲರಲ್ಲಿ ಮಾರ್ಕ್ ಪೀಸ್ನ ತೊಗೊಂಡು ಸೊ ಈ ಕಲರ್ ಕಾಣಲ್ಲ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ನೀವು ಕ್ಯಾನ್ವಾಸ್ನ ಇಟ್ಟು ಟ್ರೇಸ್ ಕೂಡ ಮಾಡ್ಕೋಬೋದು. ನೋಡಿ ಕಾಣಿಸ್ತಿದೆ.
ಸೇಮ್ ನಾನು ಸ್ಕ್ಯಾಲಪ್ಪು ಅದೇ ರೀತಿಯೇ ಕೊಡ್ತಾಯಿದ್ದೀನಿ. ತೀರಾ ಇಲ್ಲಿ ಜಾಸ್ತಿ ಸ್ಕ್ಯಾಲಪ್ಪು ಕರ್ವ್ ಆಗು ಬಂದಿಲ್ಲ, ಲೈಟ್ ಸ್ಕ್ಯಾಲಪ್ನ ಕೊಡ್ತಿದ್ದೀನಿ ನಾನಿಲ್ಲಿ. ಸೊ ನಿಮಗೆ ಚೇಂಜಸ್ ಇನ್ನೂ ಕರ್ವ್ ಆಗಬೇಕು ನಿಮಗೆ ಸ್ಕ್ಯಾಲಪ್ಪು ಅಂದರೆ ಖಂಡಿತ ನೀವು ಕಟ್ ಮಾಡ್ಕೋಬೋದು. ನೋಡಿ ಈಗ ಮಾರ್ಕ್ ಮಾಡ್ಕೊಂಡಿದ್ದ ರೀತಿಯಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕ್ಯಾನ್ವಾಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ತೀವಿ ಅನ್ನೋದು ಕೂಡ ಮುಖ್ಯ. ನೋಡಿ ಮೇಲೆ ಕೆಳಗಡೆ ಬಾಟಮ್ಮು ನಾನು ಮೇಲೆ ಕೆಳಗಡೆ ಎರಡೂ ಕಡೆಯೂ ನಾನು ಹಾಫ್ ಇಂಚು ಎಕ್ಸ್ಟ್ರಾ ಕ್ಯಾನ್ವಾಸ್ನ ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಅದು ವಿಡ್ತಲ್ಲಿ ಚೇಂಜಸ್ ಬರಬಾರ್ದು ಅಂತ. ಸೊ ಅದರ ಮೇಲಿಟ್ಟು ನಾನು ಐರನ್ ಮಾಡ್ಕೊಂಬಂದೆ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು. ನೋಡಿ ಈ ಕ್ಯಾನ್ವಾಸ್ ಎಡ್ಜಸ್ಸಲ್ಲೂ ಈ ಕಡೆಗೂ ನಾನೊಂದು ಸ್ಟಿಚ್ನ ಹಾಕ್ಕೊಳ್ತೀನಿ, ಯಾಕಂದರೆ ಕ್ಯಾನ್ವಾಸು ಐರನ್ ಒಟ್ಟೋದ್ಮೇಲೆ ಎತ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಹಾಕ್ಕೊಂಡೆ. ಈಗ ಬ್ಲೌಸ್ ಮೇನ್ ಫ್ಯಾಬ್ರಿಕ್ ತೊಗೊಂಡು ಸೀದಾ ಯಾವುದು ಉಲ್ಟಾ ಇದು ಅಂತ ಚೆಕ್ ಮಾಡ್ಕೊಳ್ಳಿ. ಸೀದಾ ಕಡೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೀದಾ ಕಡೆ ಹಾಕ್ಕೊಂಡು ಈ ಕ್ಯಾನ್ವಾಸ್ನ ಮೇಲಿಟ್ಕೊಂಡು ನಾನು ಗುಂಡು ಪಿನ್ನ ಹಾಕ್ಕೊಳ್ತಿದ್ದೀನಿ. ನೋಡಿ ಗುಂಡು ಪಿನ್ನ ಹಾಕ್ಕೊಳ್ಳೋದ್ರಿಂದ ಬಟ್ಟೆ ಅನ್ನೋದು ಜರುಗಲ್ಲ. ಸೊ ಈಗ ಸ್ಕ್ಯಾಲಪ್ ಹೇಗಿದೆಯೋ ಅದೇ ರೀತಿ ನಾನು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರದೇ ಇರೋ ಥರ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ನಮಗೆ ಸ್ಕ್ಯಾಲಪ್ ಶೇಪ್ ಚೆನ್ನಾಗಿ ಬರಬೇಕು ಅಂದರೆ ನಾವು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ಳೋದು. ಸ್ಟಿಚ್ನ ಹಾಕ್ಕೊಳ್ಳೋದ್ರ ಮೇಲೆ ನಮಗೆ ಸ್ಕ್ಯಾಲಪ್ ಅನ್ನೋದು ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಎರಡೂ ಕಡೆಯೂ ನಾನು ಈ ರೀತಿ ಸ್ಕ್ಯಾಲಪ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರೋದಿಲ್ಲ, ಸೊ ನಾವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಈಗ ಗುಂಪಿನೆಲ್ಲ ರಿಮೂವ್ ಮಾಡಿಕೊಂಡೆ. ಈಗ ಒಂದು ಸ್ವಲ್ಪ ಕ್ಲಾತ್ನ ಬಿಟ್ಟು ಉಳಿದಿದ್ದನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎರಡೂ ಕಡೆಯೂ ನಾನು ಕಟ್ ಮಾಡಿಕೊಂಡೆ. ಕಟ್ ಮಾಡಿಕೊಂಡು ಅಲ್ಲಲ್ಲಿ ಕಟ್ ಮಾರ್ಕ್ಸ್ನ ಇಟ್ಕೊಳ್ತಾ ಇದ್ದೀನಿ. ನಾವು ಕಟ್ ಮಾರ್ಕ್ಸ್ ಚೆನ್ನಾಗಿ ಇಟ್ಕೊಂಡ್ರೆ ನಮಗೆ ಕ್ಯಾನ್ವಾಸು ಮತ್ತು ಲೈನಿಂಗ್ ಅನ್ನೋದು ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಈಸಿಯಾಗಿ ಟರ್ನ್ ಆಯಿತು. ವಿತೌಟ್ ಐರನ್ನು ಕೂಡ ನಮ್ಗೆ ನೀಟಾಗಿ ಕುತ್ಕೋತು ಸ್ಕ್ಯಾಲಪ್ ಅನ್ನೋದು. ನೋಡಿ ಈ ರೀತಿ ಸೇಮ್ ಇದೇ ಥರ ಕಟ್ ಮಾರ್ಕ್ಸ್ ಇಟ್ಟು ಇನ್ನೊಂದು ಸ್ಕ್ಯಾಲಪ್ನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಕೈಯಲ್ಲೇ. ನಿಮಗೆಲ್ಲರೂ ರಿಂಕಲ್ ಬರ್ತಿದೆ ಅಂತ ಅನಿಸಿದ್ರೆ ಅಲ್ಲಿ ನೀಟಾಗಿ ನೋಡಿ ಇಲ್ಲಿಗೆ ನಮಗೆ ನೆಕ್ ಬೇಕಲ್ವ, ಸೊ ಇದನ್ನು ಕಟ್ ಮಾಡಿಕೊಂಡೆ ನಾನು. ಇಲ್ಲಿ ಬಾರ್ಡ್ರನ್ನ ಮಾರ್ಕ್ ಮಾಡಿಕೊಂಡು ಇದು ಯಾವ ರೀತಿ ಮೇಲಕ್ಕಾರೋ ಕೆಳಗಡೆಗಾರೋ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಡಿಸೈನ್ನ ಅಪ್ ಗರ್ಲು ಇಲ್ಲ ಡೌನ್ ಯಾವುದೋ ಕಡೆ ಒಂದು ತಿರುಗಿಸಿ ಸ್ಟಿಚ್ ಮಾಡ್ತೀನಿ ನಾನಿಲ್ಲಿ. ಸೊ ಯಾವ್ದು ಚೆನ್ನಾಗಿ ಕಾಣಿಸಿದ್ರೆ ಆ ಕಡೆಗೆ ತಿರುಗಿಸಿ ಸ್ಟಿಚ್ ಮಾಡ್ತೀನಿ. ಈಗ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡೆ. ನೋಡಿ ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಐರನ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಇಲ್ಲಿ ನಾನು ಅಟ್ಯಾಚ್ ಮಾಡೋದಿದ್ದು ನೋಡಿ ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಅಪ್ವರ್ಡ್ಸಲ್ಲೇ ಸ್ಟಿಚ್ ಮಾಡ್ಕೊಳ್ತೀನಿ ಆ ಡಿಸೈನ್ನ ನಾನು. ನೋಡಿ ಹಾಫ್ ಇಂಚ್ ನೀಟಾಗಿ ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ಪ್ಯಾನಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಬಾಟಮ್ಗೆ. ಈ ರೀತಿ ಎಷ್ಟು ಬೇಕು ಅಂತ ನೋಡಿ 1 ಇಂಚು ಇಲ್ಲ 1.25 ಇಂಚ್ ಎಕ್ಸ್ಟ್ರಾನೇ ಮಾರ್ಜಿನ್ನ ಬಿಟ್ಕೊಳ್ಳಿ. 1 ಇಂಚ್ ಬಿಟ್ಕೊಳ್ಳಿ, ಆ ಕಡೆ ಈ ಕಡೆ ಸಾಕಾಗುತ್ತೆ. ಈ ರೀತಿ ಸುತ್ತು ನಾನು ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಸ್ಟಿಚ್ನ ಹಾಕ್ಕೊಂಡು ಇದನ್ನಿಟ್ಟು ನಾನು ಎಲ್ಲಿಗೆ ಅಟ್ಯಾಚ್ ಮಾಡಬೇಕು ಅಂತ ಮಾರ್ಕ್ ಪೀಸಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಅಟ್ಯಾಚ್ ಮಾಡ್ಕೊಳ್ಳೋಕೆ ಈಸಿ. ನಾನು ಆ ಕಡೆ ಈ ಕಡೆ ಓವರ್ಲಾಕ್ನ ಮಾಡಿಕೊಂಡೆ. ನೋಡಿ ಈ ರೀತಿ ಅಟ್ಯಾಚ್ನ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಬ್ಲೌಸ್ ಡಿಸೈನ್. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ಈ ಸ್ಕ್ಯಾಲಪ್ ಏನು ಬಂದಿದೆಯೋ ಸ್ಕ್ಯಾಲಪ್ ರೀತಿಯೇ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನು ಟೈಟಾಗಿಲ್ಲೇ ಈ ಪ್ಯಾಚ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀಟಾಗಿ ಕರೆಕ್ಟಾಗಿ ನಾವೇನು ಮೆಷರ್ಮೆಂಟ್ ತೊಗೊಂಡಿದ್ದೀವೋ ಅಲ್ಲಿ ನಾವು ಸ್ಟಿಚ್ನ ಹಾಕ್ಕೊಂಡ್ರೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ನಮಗೆ ಬರುತ್ತೆ. ಯಾವುದೇ ರೀತಿ ಡಿಫ್ರೆನ್ಸಿಯೇಷನ್ ಬರೋದಿಲ್ಲ. ನೋಡಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನಿಲ್ಲಿ ಪ್ಯಾನಲ್ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ಯಾಚ್ ವರ್ಕ್ನ. ನೋಡಿ ಈ ರೀತಿ ಕಾಣಿಸುತ್ತೆ. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ತೀನಿ. ಸೊ ಡಾಟ್ಸ್ ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು. ನನ್ನ ಡಾಟ್ಸು ಕಂಫರ್ಟಬಲ್ ಅನಿಸುತ್ತೆ ಡಾಟ್ ಇಡಿದ್ರೆ ಬ್ಯಾಕ್ ಪಾರ್ಟಲ್ಲಿ. ನೋಡಿ ಈ ರೀತಿ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಈಗ ನಾನು ಇಲ್ಲಿ ಪೇಸ್ಟಿಗೆ ಪಟ್ಟಿನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. 1.25 ಇಂಚಷ್ಟು ವಿಡ್ತಲ್ಲಿ ನಾನು ಬ್ಲೌಸು ಬ್ಯಾಕ್ ಪಾರ್ಟ್ ಎಷ್ಟು ಲೆಂತ್ ಇದೆಯೋ ಚೆಕ್ ಮಾಡಿಕೊಂಡು 1.25 ವಿಡ್ತಲ್ಲಿ ಎಷ್ಟು ಬ್ಲೌಸ್ ಲೆಂತ್ ಇದೆಯೋ ಚೆಕ್ ಮಾಡಿಕೊಂಡು ಪಟ್ಟಿನ ರೆಡಿ ಮಾಡ್ಕೋಬೇಕು. ನೋಡಿ ಹಾಫ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಡಾಟ್ ಹಿಡ್ದಿರೋ ಹತ್ರ ಒಂದು ಫ್ರಿಲ್ನ ಇಟ್ಕೊಳ್ತೀನಿ. ನೋಡಿ ಅದನ್ನ ಫೋಲ್ಡ್ ಮಾಡಿ ಒಂದು ಕಿನಾರೆ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ರೆಡಿ ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲಿ ಬೇಕಾದ್ರೆ ನೀವು ಎಮ್ಮಿಂಗ್ ಮಾಡ್ಕೊಳ್ತೀನಿ ಅಂದರೆ ಎಮ್ಮಿಂಗೂ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ಚೇ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿದ್ರೆ ನಿಮ್ಗೆ ಬ್ಯಾಕ್ ಪಾರ್ಟ್ ಈ ರೀತಿ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈಗ ಫ್ರಂಟ್ ಪಾರ್ಟ್ ತೊಗೊಂಡು ಫ್ರಂಟ್ ಪಾರ್ಟ್ಗೂ ಅಷ್ಟೇ ಕ್ಯಾನ್ವಾಸ್ ಎಡ್ಜಿಗೆ ಈ ಕಡೆಗೆ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ, ಕ್ಯಾನ್ವಾಸು ಬಿಚ್ಕೋಬಾರ್ದು ಅಂತ. ಈಗ ಮೇನ್ ಫ್ಯಾಬ್ರಿಕ್ ತೊಗೊಂಡು
ಫ್ರಂಟ್ ಮೈನ್ ಫ್ಯಾಬ್ರಿಕ್ ತೊಗೊಂಡು ಸೀದಾ ಹಾಕ್ಕೊಳ್ಳಿ. ಅದ್ರ ಮೇಲೆ ಈ ಕ್ಯಾನ್ವಾಸ್ ಕಾಣಿಸೋ ಥರ ಈ ರೀತಿ ಉಲ್ಟಾ ಹಾಕ್ಕೊಂಡು ಈಗ ಎರಡಕ್ಕೂ ಒಂದೊಂದು ಗುಂಡು ಪಿನ್ನ ಹಾಕ್ಕೊಂಡು ಸ್ಕ್ಯಾಲಪ್ ಏನು ನಾನು ಕಟ್ ಮಾಡಿದ್ದೀನೋ ಸೇಮ್ ಅದೇ ಸ್ಕ್ಯಾಲಪ್ ಪಕ್ಕನೇ ನಾನು ಸ್ಟಿಚ್ನ ಹಾಕ್ಕೊಂಡು ಬರ್ತೀನಿ. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಸ್ಟಿಚ್ ನೀಟಾಗಿ ಬಂದಿಲ್ಲ ಅಂದರೆ ಇನ್ನೊಂದು ಸಲ ಸ್ಟಿಚ್ನ ಹಾಕ್ಕೊಳ್ಳಿ. ಸ್ಕ್ಯಾಲಪ್ ಅನ್ನೋದು ನೀಟಾಗಿ ಬರಬೇಕಾಗತ್ತೆ. ಈ ರೀತಿ ನೋಡಿ ಎಕ್ಸ್ಟ್ರಾ ಇರೋದು ಕಟ್ ಮಾಡಿಕೊಂಡೆ ನಾನು ಇನ್ನೊಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ತೀರಾ ಹತ್ತಿರ ಕಟ್ ಮಾಡಿದ್ದೀನಲ್ಲ, ನನಗೆ ಬಿಚ್ಚೋಗೋ ಚಾನ್ಸಸ್ ಇರುತ್ತೇನೋ ಅಂತ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡೆ. ಈಗ ಸ್ಕ್ಯಾಲಪ್ನ ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಾರ್ನರ್ಸಲ್ಲಿ ಈ ರೀತಿ ನಿಮಗೆ ನೀಟಾಗಿ ಬಂದಿಲ್ಲ ಅಂದರೆ ಕೈಯಲ್ಲೇ ಈ ಥರ ಪ್ರೆಸ್ ಮಾಡಿಕೊಂಡು ನೀವು ಶೇಪ್ನ ಅಡ್ಜಸ್ಟ್ ಮಾಡಿಕೊಂಡು ನೀಟಾಗಿ ಶೇಪ್ನ ತೆಗಿಬೇಕಾಗತ್ತೆ. ನೋಡಿ ಈ ರೀತಿ ನಿಮ್ಗೆ ತೋರಿಸ್ತೀನಿ. ನೋಡಿ ಈ ರೀತಿ ಕೈಯಲ್ಲಿ ಈ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಸುತ್ತು ಲೈನಿಂಗ್ನು ಮೇನ್ ಫ್ಯಾಬ್ರಿಕ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ ನೀವು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ ಮೇಲೆ ಒಂದು ಐರನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಕ್ಯಾಲಪ್ ಅನ್ನೋದು. ಈ ರೀತಿ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡೂ ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ತೀನಿ. ನೋಡಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇಷ್ಟು. ಈಗ ನಾನು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದಲ್ಲ, ಈ ರೀತಿ ಡಾಟ್ನ ಮಾರ್ಕ್ ಮಾಡಿಕೊಂಡ್ರೆ ನಿಮ್ಮ ಕಪ್ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ತೋರಿಸ್ತೀನಿ ಲಾಸ್ಟಲ್ಲಿ ನಾನು ಯಾವುದೇ ರೀತಿ ಪ್ಯಾಡ್ ಯೂಸ್ ಮಾಡಿಲ್ಲ ಅಂದರೂ ಕಪ್ ಶೇಪ್ ಅನ್ನೋದು ಎಷ್ಟು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ನೀವೇ ನೋಡ್ಬೋದು. ಬ್ಲೌಸೆಲ್ಲ ಫಿನಿಶ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಈ ರೀತಿ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಒಂದು ಸಲ ಚೆಕ್ ಮಾಡ್ಕೋಬೇಕು ಎರಡೂ ಒಂದೇ ಲೆವೆಲಲ್ಲಿ ಇದ್ದಾವೆ ಅಂತ. ಹೆಚ್ಚು ಕಡಿಮೆ ಇದ್ದರೆ ಸ್ವಲ್ಪ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ನೋಡಿ ಎರಡೂ ಕಡೆಯೂ ನಾವು ಚೆಕ್ ಮಾಡ್ಕೋಬೇಕು. ಈಗ ನಾನು ಶೇಪ್ ಬೆಲ್ಟ್ ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸೊ ಶೇಪ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವಿಸಿಬಲ್ ಆಗಿ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇನ್ವಿಸಿಬಲ್ ಆಗೇನು ಅಟ್ಯಾಚ್ ಮಾಡ್ತಾಯಿಲ್ಲ. ಸೊ ವಿಸಿಬಲ್ ಆಗಿ ಇದೇ ರೀತಿ ಅಟ್ಯಾಚ್ ಮಾಡಿಕೊಂಡು 1/2 ಇಂಚಿಗೆ ನಾನು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ಡಬಲ್ ಸ್ಟಿಚ್ನ ಹಾಕ್ಕೊಳ್ತೀನಿ. ಇಲ್ಲಿ ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಬೇಕಾದ್ರೆ ಇನ್ವಿಸಿಬಲ್ ಕೊಡ್ತೀನಿ ಅಂದರೆ ಇನ್ವಿಸಿಬಲ್ ಕೂಡ ಕೊಡ್ಬೋದು. ನೋಡಿ ಓವರ್ಲಾಕ್ ಮಾಡಿಕೊಂಡೆ, ಫಿನಿಶ್ ಆಯಿತು. ನೋಡಿ ಇಲ್ಲಿ ನೀಟಾಗಿ ನಾನು ಉಕ್ಪಟ್ಟಿ ಐಪಟ್ಟಿಗೆ ಕ್ಲಾತ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಐಪಟ್ಟಿನ ಫಸ್ಟು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಉಕ್ಪಟ್ಟಿಗೆ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಉಕ್ಪಟ್ಟಿ ಐಪಟ್ಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಸಮೇತ ನಾವು ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಈ ಸ್ಕ್ಯಾಲಪ್ ಡಿಸೈನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಕ್ಯಾಲಪ್ ಡಿಸೈನ್ ಈಗ ಟ್ರೆಂಡಿಂಗಲ್ಲಿರುವಂಥದ್ದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ ಎರಡೂ ಕಡೆ ಫೋಲ್ಡಿಂಗ್ ಮಾಡಬೇಕಾಗತ್ತೆ. ಹಾಗಾಗಿ ನಾವು ಸ್ವಲ್ಪ ಲೆಂತಾಗಿ ತೊಗೋಬೇಕು ಉಕ್ಪಟ್ಟಿ ಐಪಟ್ಟಿನ. ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈಗ ಒಂದು 1/4 ಇಂಚ್ ಬಿಡ್ತಲ್ಲ ನಾನು ನೀಟಾಗಿ ಸ್ಟಿಚ್ನ ಹಾಕ್ಕೊಂಡೆ. ಓಕೆನಾ? ಇಷ್ಟಾದಮೇಲೆ ನೋಡಿ ಸ್ಲೀವ್ಸ್ ನಾನು ಇಲ್ಲಿ ಪಫ್ ಸ್ಲೀವ್ ಕೊಡ್ತೀನಿ ಅನ್ನಲ್ಲ. ನೋಡಿ ಈ ರೀತಿ 1/2 ಇಂಚ್ ಮಾರ್ಜಿನ್ಗೆ ಫಸ್ಟು ನೀಟಾಗಿ ಸೆಟ್ ಮಾಡ್ಕೊಳ್ತಾ ನಾನು ಸ್ಟಿಚ್ನ ಹಾಕ್ಕೊಳ್ತೀನಿ. ನೋಡಿ ಸ್ವಲ್ಪ ಸ್ಯಾರಿದು ಕಟ್ಟಾಗಿದೆ ಇಲ್ಲಿ ಕಲರ್ ನೋಡಿ ಬ್ಲೂ ಕಲರು. ಸೊ ಅದು ಒಳಗಡೆಗೆ ಹೋಗುತ್ತೆ ಕ್ಲಾತ್ ಒಳಗಡೆ. ಹಾಗಾಗಿ ಇರಲಿ ಅಂತ ಹಾಗೆ ಬಿಟ್ಟೆ ನಾನು. ಅದೇನು ಪೀಸ್ ಕಟ್ಟಲಿಲ್ಲ, ಅದು ಒಳಗಡೆ ಹೋಗುತ್ತಲ್ಲ ಕೂಳೆ ಒಳಗಡೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಕ್ಲಾತಲ್ಲಿ, ಹಾಗಾಗಿ ನಾನು ಹಾಗೆ ಬಿಟ್ಟೆ. ಸೊ ಅದು ನೀವು ಕೂಳೆ ಒಳಗಡೆ ಹೋಗಿಲ್ಲ ಅಂದರೆ ನೀವು ಈಚೆನೇ ಕಾಣಿಸುತ್ತೆ ಅನ್ನಂಗಿದ್ರೆ ನೀವು ಅದನ್ನು ಕಟ್ ಮಾಡಿಬಿಟ್ಟು ಬೇರೆದು ಉಳಿದಿದ್ರೆ ನಿಮ್ಮ ಬ್ಲೌಸ್ ಪೀಸಲ್ಲಿ ಅದನ್ನು ಅಟ್ಯಾಚ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಮೇನ್ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿಕೊಂಡು ಎಕ್ಸ್ಟ್ರಾ ಇದ್ದಿದ್ದೆಲ್ಲ. ಈಗ ನಾನು ಫ್ರಿಲ್ಸ್ನ ಇಡ್ತಾಯಿದ್ದೀನಿ. ಫ್ರಿಲ್ಸ್ನ ಚಿಕ್ಕದಾಗಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಆ ಕಡೆ 4 ಈ ಕಡೆ 4 ಇಡ್ತಾಯಿದ್ದೀನಿ. ನೋಡಿ ನಾವೀಗ ಈ ಫ್ರಿಲ್ಸ್ನ ಇಟ್ಟು ಈಗ ಸ್ಟಿಚ್ ಮಾಡಿಕೊಂಡ್ರೆ ನಾವು ಸ್ಲೀವ್ ಅಟ್ಯಾಚ್ ಮಾಡೋ ಟೈಮಲ್ಲಿ ನಮಗೇನಾದ್ರು ವೇರಿಯೇಷನ್ ಬಂದರೆ ಒಂದು ಫ್ರಿಲ್ ಇಟ್ಕೊಳ್ಳೋದು ಇಲ್ಲ ಒಂದು ಫ್ರಿಲ್ನ ರಿಮೂವ್ ಮಾಡ್ಕೊಳ್ಳೋದು ಮಾಡಿಕೊಂಡು ನಾವು ಅಡ್ಜಸ್ಟ್ ಮಾಡಿಕೊಂಡ್ರೆ ನಮಗೆ ಬ್ಲೌಸ್ ಅನ್ನೋದು ಚೆನ್ನಾಗಿ ಕೂರುತ್ತೆ ಆರ್ಮೋಲ್ ಹತ್ರ. ನಾನು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡ್ರನ್ನ ಅಟ್ಯಾಚ್ ಮಾಡಬೇಕಾದ್ರೆ ನೀವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಒಂದೇ ಲೆವೆಲಲ್ಲಿ ಇಟ್ಕೊಂಡು ನೀವು ಅದನ್ನು ಅಟ್ಯಾಚ್ ಮಾಡಬೇಕು. ನೋಡಿ ಈ ರೀತಿ ಯಾವುದೇ ರೀತಿ ಮುಂದಕ್ಕೆ ಹಿಂದಕ್ಕೆ ಆ ಥರ ಬರಬಾರ್ದು. ಸೊ ಈಗ ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಂಡು ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸಾಕಾಗುತ್ತಾ ಅಂತ. ಸಾಕಾಗಿಲ್ಲ, ನಾನು ಒಂದು ಫ್ರಿಲ್ನ ಓಪನ್ ಮಾಡಿಕೊಂಡೆ. ಬ್ಯಾಕ್ ಈ ಸೈಡು ನೋಡ್ಕೊಳ್ಳಿ,
ಇಲ್ಲೂ ಕೂಡ ಒಂದು ಫ್ರಿಲ್ನ ಓಪನ್ ಮಾಡಿಕೊಂಡೆ. ಈಗ ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಂಡು ಈಗ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಸೊ ನಾನಿಲ್ಲಿ 1/2 ಇಂಚು ಏನು ಬಿಟ್ಟಿದ್ದೀನೋ ಸ್ಲೀವ್ ಅಟ್ಯಾಚ್ಗೆ 1/2 ಇಂಚಿಗೆ ನೀಟಾಗಿ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಫ್ರಿಲ್ಸ್ನೂ ಅಷ್ಟೇ ಬೇರೆ ಕಡೆ ಫೋಲ್ಡ್ ಆಗಬಾರ್ದು, ನೀಟಾಗಿ ನೀವು ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈ ಕಡೆಗೂ ಸೇಮ್ ಅದೇ ರೀತಿಯಾಗಿ ನೀವು ಸ್ಲೀವ್ಸ್ನ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಹಾಗೆ ಬಂದಿರುತ್ತೆ ನೋಡಿ. ಹಾಗಾಗಿ ನಾನು ಆ ಕಡೆ ಒಂದು ಫ್ರಿಲ್ಲು ಮತ್ತು ಈ ಕಡೆ ಒಂದು ಫ್ರಿಲ್ಲು ರಿಮೂವ್ ಮಾಡಿದೆ. ಈಗ ಮಿಡ್ಲಿಗೆ ಒಂದು ನ್ಯಾಚ್ ಹೊಡ್ಕೊಂಡು ಚೆಕ್ ಮಾಡಿಕೊಂಡೆ, ಕರೆಕ್ಟಾಗಿ ಬರುತ್ತೆ. ಸೊ ಈಗ ಇದು 1/2 ಇಂಚು ಮಾರ್ಜಿನ್ಗೆ ಸ್ಟಿಚ್ನ ಹಾಕ್ಕೊಂಡು ಹೋಗ್ತೀನಿ ನಾನಿಲ್ಲಿ. ನೋಡಿ, ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬಾರ್ದು, ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಸ್ಕ್ಯಾಲಪದ್ದು ನೋಡಿ, ನಾವು ಶೋಲ್ಡರ್ ಅಟ್ಯಾಚ್ ಮಾಡಿರೋ ಹತ್ರನೂ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ಈಗ ಸೈಡ್ ಫಿಟ್ಟಿಂಗ್ನ ಕೊಡೋದು. ನಿಮಗೆ ಫ್ರಂಟ್ ಏನಾದರೂ ಎಕ್ಸ್ಟ್ರಾ ಬರ್ತಿದೆ ಅಂದರೆ ಬ್ಯಾಕ್ಗಿಂತೂ ನೀವಲ್ಲಿ 4th ಡಾಟ್ನ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲ ಶೇಪ್ ಬೆಲ್ಟಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಒಂಚೂರು ಜಾಸ್ತಿ ಆದರೆ 1/4 ಇಂಚಷ್ಟು ಹೆಚ್ಚು ಕಮ್ಮಿ ಆದರೆ ನೀವು ಅಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ನೀವು 4th ಡಾಟ್ನೂ ಕೂಡ ಸ್ಟಿಚ್ ಮಾಡ್ಕೋಬೋದು. ಆ ರೀತಿ ಸ್ಟಿಚ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ವೇಸ್ಟೆಲ್ಲ ಒಂದೇ ಕಡೆ ಹೋಗೋ ಥರ, ಮೇಲಕ್ಕೆ ಹೋಗೋ ಥರ ಈ ಶೇಪ್ ಬೆಲ್ಟ್ದಾಗಿರ್ಬೋದು, ಸ್ಲೀವ್ಸ್ದಾಗಿರ್ಬೋದು ಇಟ್ಕೊಳ್ತಾ ನಾವು ಸ್ಟಿಚ್ನ ಹಾಕಬೇಕು. ಆವಾಗಲೇ ನಮಗೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ 3ರಿಂದ 4 ಎಕ್ಸ್ಟ್ರಾ ಸ್ಟಿಚಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈ ರೀತಿ 3ರಿಂದ 4 ಸ್ಟಿಚ್ನ ಹಾಕ್ಕೊಂಡು ಎಕ್ಸಸ್ಸು ಸ್ವಲ್ಪ ದಾರ ಎಲ್ಲ ಬಿಟ್ಕೊಟ್ಟಿದೆ ಅಂದರೆ ಅದನ್ನ ರಿಮೂವ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಆರ್ಮೋಲ್ ಹತ್ರ ನಮಗೆ ಪ್ಲಸ್ ಥರ ಬಂದಿದೆ. ಇಷ್ಟು ನೋಡಿ, ಬ್ಲೌಸ್ ಎಲ್ಲ ಫಿನಿಶ್ ಆಯಿತು. ವಿತೌಟ್ ಐರನ್ನೇ ನಿಮಗೆ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣಿಸ್ತಿದೆ ಅಂತ ನೋಡ್ಬೋದು ನೀವು. ಈಗ ನಾನು ಟ್ಯಾಸಲ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಈ ರೀತಿ ಟ್ಯಾಸಲ್ಸ್ನ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಅರ್ಥ ಆಗಿಲ್ಲ ಅಂದರೆ ಈ ಟ್ಯಾಸಲ್ ಸ್ಟಿಚ್ ಮಾಡ್ಕೊಳ್ಳೋದೆಲ್ಲ ಒಂದು ಸ್ವಲ್ಪ ಇನ್ನೊಂದು ಸಲ ನೋಡಿ ವಿಡಿಯೋನ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ರೀತಿ ಟ್ಯಾಸಲ್ಸ್ನ ರೆಡಿ ಮಾಡಿಕೊಂಡೆ. ಈಗ ಇದನ್ನು ಬ್ಲೌಸ್ಗೆ ಈ ಕಾರ್ನರಲ್ಲಿ ಅಟ್ಯಾಚ್ ಮಾಡ್ತೀನಿ. ಆ ಸ್ಕ್ಯಾಲಪ್ ಏನು ಬಂದಿದೆಯೋ ಕಾರ್ನರು, ಆ ಕಾರ್ನರಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ಅಟ್ಯಾಚ್ ಮಾಡಿಕೊಂಡ್ರೆ ಬ್ಲೌಸ್ ಅನ್ನೋದು ಫಿನಿಶ್ ಆಗಿಬಿಡುತ್ತೆ. ಈ ಒಂದು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರಾದರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸಲ್ಲಿ ಕಲಿತಾ ಇದ್ದಾರೆ ಅನ್ನೋರಿಗೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫೈನಲಿ ನಿಮಗೆ ಬ್ಲೌಸು ಯಾವ ರೀತಿ ಕಾಣಿಸ್ತು ಅಂತ ನೋಡಿ. ಈ ರೀತಿ ತುಂಬಾ ಚೆನ್ನಾಗಿ ಬಂತು. ಫಿನಿಶಿಂಗು ಅಷ್ಟೇ ವಿತೌಟ್ ಐರನ್ನೇ ಇಷ್ಟು ಚೆನ್ನಾಗಿ ಫಿನಿಶಿಂಗ್ ಕಾಣಿಸ್ತಿದೆ ನೋಡಿ. ನಿಮಗೆ ಬ್ಲೌಸ್ ಇನ್ನೂ ಐರನ್ ಮಾಡಿಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.